ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ವನಪರ್ವದಲ್ಲಿ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ನಾವು ಲೋಮಹರ್ಷರು ದೇವೇಂದ್ರನ ಸಂವಾದನ ಕೇಳಿದ್ವಿ. ಲೋಮಹರ್ಷರು ಅರ್ಜುನನು ಸ್ವರ್ಗದಲ್ಲಿ ಇಂದ್ರನ ಜೊತೆಯಲ್ಲಿ ಸಿಂಹಾಸನದಲ್ಲಿ ಕೂತಿದ್ದು ಸಂಶಯಗಳು ಬರುತ್ತೆ. ಆ ಸಂಶಯ ನಿವೃತ್ತಿ ಮಾಡ್ತಾನೆ. ಅರ್ಜುನ ಅಂದರೆ ಸಾಮಾನ್ಯ ಅಲ್ಲ, ನರರೂಪ ಋಷಿ, ನರನಾರಾಯಣ ಋಷಿಗಳೇ ಕೃಷ್ಣಾರ್ಜುನರಾಗಿ ಹುಟ್ಟಿದ್ದಾರೆ. ಆದ್ದರಿಂದ ನನ್ನ ಮಗನಾದವನು ತಂದೆಯ ಸಿಂಹಾಸನವನ್ನು ಮಗನು ಹೆಂಗೆ ಅದು ಸ್ವೀಕಾರ ಮಾಡಬೇಕು, ಆ ಲೆಕ್ಕದಲ್ಲೂ ಪ್ಲಸ್ ಆತ ಶ್ರೇಷ್ಠವಾದ ಋಷಿ ಆದ್ದರಿಂದ ಸಿಂಹಾಸನದ ಮೇಲೆ ಕೂತ್ಕೋಬೋದು ಅನ್ನೋದು ಸ್ಪಷ್ಟ ಮಾಡ್ತಾನೆ. ಈಗ ಮತ್ತೆ ಜನ್ಮೇಜಯನು ವೈಶಂಪಾಯನ ಕೇಳ್ತಾನೆ, ಬ್ರಾಹ್ಮಣೋತ್ತಮರೇ, ಮಹಾ ತೇಜಸ್ವಿಯಾದ ಅರ್ಜುನನು ಸಾಧಿಸಿದ ಕಾರ್ಯಗಳು ನಿಶ್ಚಯವಾಗಿಯೂ ಅದ್ಭುತವಾಗಿವೆ. ಆ ಅದ್ಭುತ ಚರಿತವನ್ನು ಕೇಳಿದ ಧೃತರಾಷ್ಟ್ರನ ಮನದಲ್ಲುಂಟಾದ ಪರಿಣಾಮವನ್ನು ದಯೆಯಿಟ್ಟು ತಿಳಿಯಪಡಿಸಿರಿ. ಮಹಾರಾಜ, ಅಂಬಿಕಾಸುತನಾದ ಧೃತರಾಷ್ಟ್ರನು ಕೃಷ್ಣದ್ವೈಪಾಯನರಿಂದ ಅರ್ಜುನನ ಇಂದ್ರಲೋಕ ಗಮನ, ಮಹಾಅಸ್ತ್ರಗಳ ಪ್ರಾಪ್ತಿ ಮುಂತಾದುವನ್ನು ಸವಿಸ್ತಾರವಾಗಿ ಕೇಳಿ ತಿಳಿದುಕೊಂಡನು. ವ್ಯಾಸರು ಹೊರಟು ಹೋದ ನಂತರ ಸಂಜಯನೊಡನೆ ಧೃತರಾಷ್ಟ್ರನು ಏನು ಹೇಳಿದನೆಂಬುದನ್ನು ನಿನಗೆ ತಿಳಿಯಪಡಿಸುವೆನು. ಧೃತರಾಷ್ಟ್ರನು ಸಂಜಯನೊಡನೆ ಹೇಳಿದುದನ್ನು ತಿಳಿಯುವುದರಿಂದ ಅರ್ಜುನನ ಅದ್ಭುತ ಕಾರ್ಯ ಸಾಧನೆಯಿಂದ ಧೃತರಾಷ್ಟ್ರನ ಮನಸ್ಸಿನ ಮೇಲುಂಟಾದ ಪರಿಣಾಮವನ್ನು ನೀನು ಊಹಿಸಬಹುದಾಗಿದೆ. ಮುಂಚೆನೇ ಪವರ್ಫುಲ್ ಅಂತ ಹೆದರ್ಕೊತಾ ಇದ್ದೆ. ಈಗ ಅರ್ಜುನನಿಗೆ ಪಾಶುಪತಾಸ್ತ್ರ ಬಂದಿದೆ ಅಂದರೆ ಇನ್ನು ನಿದ್ದೆನೇ ಬರಲ್ಲ. ಧೃತರಾಷ್ಟ್ರನು ಸಂಜಯನನ್ನು ಕುರಿತು ಹೇಳಿದನು, ಸೂತ, ಮೇಧಾವಿಯಾದ ಅರ್ಜುನನು ಸಾಧಿಸಿದ ಕಾರ್ಯಗಳನ್ನು ಅಮೂಲಾಗ್ರವಾಗಿ ನಾನು ವ್ಯಾಸರಿಂದ ಕೇಳಿ ತಿಳಿದುಕೊಂಡಿರುವಂತೆ ನೀನೂ ತಿಳಿದುಕೊಂಡಿರುವೆಯಾ? ಅರ್ಜುನನ ಮಹಾಸಾಧನೆಗಳನ್ನು ಕೇಳಿ ನನ್ನ ಮನಸ್ಸು ಹೆಚ್ಚು ಆತಂಕಗೊಂಡಿರುವುದು. ನನ್ನ ದುಷ್ಟಪುತ್ರನು ಈಗಲೂ ಪ್ರಮತ್ತನಾಗಿ ಅತಿ ನೀಚವಾದ ಕಾರ್ಯದಲ್ಲಿಯೇ ಪ್ರವೃತ್ತನಾಗಿದ್ದಾನೆ. ಈ ಪಾಪಾತ್ಮನು ತಾನು ಮಾಡುತ್ತಿರುವ ನೀಚ ಕಾರ್ಯದಿಂದ ನಿಶ್ಚಯವಾಗಿಯೂ ಪೃಥ್ವಿಯನ್ನೇ ಜನರಹಿತವನ್ನಾಗಿ ಮಾಡುವನೆಂಬುದರಲ್ಲಿ ಸಂಶಯವಿಲ್ಲ. ಯಾವನು ಧರ್ಮಾತ್ಮನಾಗಿರುವನೋ, ಯಾವನ ಮಾತುಗಳು ಹಾಸ್ಯದಲ್ಲಿಯೂ ಸತ್ಯವಾಕ್ಯಗಳೇ ಆಗಿರುವವೋ, ಮತ್ತು ಯಾವನು ಧನಂಜಯನನ್ನು ತನ್ನ ಯೋಧನನ್ನಾಗಿ ಪಡೆದಿರುವನೋ, ಅಂತಹ ಮಹಾನುಭಾವನಾದ ಯುಧಿಷ್ಠಿರನು ತ್ರೈಲೋಕ್ಯವನ್ನೂ ಜಯಿಸಲು ಸಮರ್ಥನಾಗಿರುವನು. ಧನುರ್ಬಾಣಾದಿಗಳನ್ನು ಹಿಡಿದು ನಿಂತು ಧನುಷ್ಟೇಂಕಾರ ಮಾಡಿ ಧನುಸ್ಸಿಗೆ ಹೆದೆಯೇರಿಸಿ ಮಸೆಗಲ್ಲಿನ ಮೇಲೆ ಮಸೆದು ತೀಕ್ಷ್ಣತಮವಾಗಿ ಮಾಡಿರುವ ಬಾಣಗಳ ಜಾಲವನ್ನು ಪ್ರವಾಹ ದೋಪಾದಿಯಲ್ಲಿ ಧನುಸ್ಸಿನ ಮೂಲಕ ಪ್ರಯೋಗಿಸುವ ಅರ್ಜುನನ ಎದುರಾಗಿ ಮೃತ್ಯು ಮತ್ತು ಮುಪ್ಪುಗಳಿಂದ ಅತೀತನಾದವನು, ಅರ್ಥಾತ್ ದೇವತೆಯು ನಿಲ್ಲಲು ಸಾಧ್ಯವಾದೀತೆ ಅಂದರೆ ನಿಲ್ಲೋದಕ್ಕೆ ಆಗೋದಿಲ್ಲ. ಅಂತಹ ದುರಾದರ್ಶರಾದ ಪಾಂಡವರ ವಿರುದ್ಧ ಯುದ್ಧ ಮಾಡಲು ಸಿದ್ಧರಾಗುತ್ತಿರುವ ನನ್ನ ದುಷ್ಟಪುತ್ರರೆಲ್ಲರೂ ಮೃತ್ಯುವಶರಾದಂತೆಯೇ ಸರಿ. ಸಂಜಯ, ನಾನು ಹಗಲಿರಲು ಚಿಂತಿಸುತ್ತಿದ್ದೇನೆ. ನಮ್ಮ ಪಕ್ಷದಲ್ಲಿ ಯಾವನೊಬ್ಬನೂ ಧನಂಜಯನ ಎದುರಾಗಿ ನಿಂತು ಯುದ್ಧ ಮಾಡುವ ಸಾಮರ್ಥ್ಯವನ್ನು ಪಡೆದಿರುವುದಿಲ್ಲ. ದ್ರೋಣ, ಕರ್ಣ, ಭೀಷ್ಮರು ಅರ್ಜುನನ ಎದುರಾಗಿ ನಿಂತು ಹೋರಾಡಬಹುದು. ಪರಸ್ಪರ ಯುದ್ಧದಿಂದಾಗಿ ಉಭಯ ಪಕ್ಷಗಳಲ್ಲಿಯೂ ಸಾವಿರಾರು ಸೈನಿಕರ ಹತರಾಗಬಹುದು. ಆದರೂ ಜಯವು ನಮಗೆ ಲಭಿಸುವುದೆಂಬ ವಿಶ್ವಾಸವು ನನಗಿಲ್ಲ. ಇವನು ನಮಗಾನೇ ಭೀಷ್ಮ, ದ್ರೋಣ, ಕರ್ಣನೇ ಇರ್ತಾರೆ. ಕರ್ಣನು
ಕರುಣಾಶಾಲಿ ಯುದ್ಧದಲ್ಲಿ ಕರುಣೆ ಇರಕೂಡದು. ಮೇಲಾಗಿ ವಿಸ್ಮರಣೆಯುಳ್ಳವನು, ಜ್ಞಾಪಕ ಶಕ್ತಿ ಇಲ್ಲದವನು. ಶಾಪಗಳು ಪರಶುರಾಮನ ಶಾಪ ಇರುತ್ತೆ. ಆಚಾರ್ಯರಾದ ದ್ರೋಣರು ವೃದ್ಧರು, ಮೇಲಾಗಿ ಅರ್ಜುನನ ಗುರುಗಳು. ಅವರು ಎದುರಿಸಬೇಕಾದ ವ್ಯಕ್ತಿಯಾದರೋ ಮಹಾಕೋಪಿಷ್ಠನಾದ ಮಹಾಬಲಶಾಲಿಯಾದ ಅರ್ಜುನನಿಗೂ ಕೋಪ ಜಾಸ್ತಿ, ಕರ್ಣನಿಗೂ ಕೋಪ ಜಾಸ್ತಿ. ಭೀಷ್ಮ, ದ್ರೋಣ, ಕರ್ಣ, ಕೃಪ, ಭೀಮಾರ್ಜುನರೆಲ್ಲರೂ ಮಹಾಯೋಧರು, ಅಪ್ರತಿಮ ಸಾಹಸಿಗಳು. ಅವರ ನಡುವೆ ಮಹಾಯುದ್ಧವು ಸಂಭವಿಸುವುದು ನಿಶ್ಚಯ. ಅವರೆಲ್ಲರೂ ಮಹಾವೀರರು, ಅಸ್ತ್ರವಿಶಾರದರು ಮತ್ತು ಕೀರ್ತಿವಂತರೂ ಆಗಿರುತ್ತಾರೆ. ಸರ್ವೇಶ್ವರತ್ವವನ್ನಾದರೂ ಪಾಂಡವರು ಜಯಶಾಲಿಗಳಾಗಿಯೇ ಪಡೆಯಲು ಇಚ್ಛಿಸುವರೇ ಹೊರತು ಪರಾಜಿತರಾಗಿ ಬಾಳಲು ಇಚ್ಛಿಸುವುದಿಲ್ಲ. ಈ ಕಾರಣದಿಂದಾಗಿ ಪ್ರಪಂಚದಲ್ಲಿ ಶಾಂತಿಯು ನೆಲೆಸಬೇಕಾದರೆ ನನ್ನ ಮಕ್ಕಳಾದರೂ ಸಾಯಬೇಕು ಅಥವಾ ಅರ್ಜುನನಾದರೂ ಮೃತ್ಯುವಶನಾಗಬೇಕು. ಆದರೆ ಸಂಜಯ, ನನ್ನ ಬುದ್ಧಿಯ ಪರಿಮಿತಿಯಲ್ಲಿ ಆಲೋಚಿಸಿ ಹೇಳುವುದಾದರೆ ಅರ್ಜುನನನ್ನು ಕೊಲ್ಲುವ ಯೋಧನೇ ಹುಟ್ಟಿರುವುದಿಲ್ಲ. ಅಷ್ಟೇಕೆ ಅವನನ್ನು ಪರಾಜಯಗೊಳಿಸಲು ಸಮರ್ಥನಾದವನು ಹುಟ್ಟಿರುವುದಿಲ್ಲ. ಧೃತರಾಷ್ಟ್ರನು ಕ್ಷಣಕಾಲ ಯೋಚಿಸುತ್ತಾ ಕುಳಿತನು. ಅವನ ಮನಸ್ಸು ಬಹಳ ಉದ್ವೇಗದಿಂದ ಕೂಡಿದ್ದಿತು. ಅಯ್ಯೋ ಸಂಜಯ, ನನ್ನ ಮತ್ತು ನನ್ನ ಮಕ್ಕಳ ದುಷ್ಕಾರ್ಯದಿಂದಾಗಿ ಸಮುದ್ಭೂತವಾಗಿರುವ ಅರ್ಜುನನ ಕೋಪಾಗ್ನಿಯನ್ನು ಶಮನ ಮಾಡುವುದೆಂತು? ಅರ್ಜುನನ ಪರಾಕ್ರಮವನ್ನು ನೆನೆದಂತೆಲ್ಲ ನನ್ನ ಹೃದಯದ ದುಃಖವು ಇಮ್ಮಡಿಯಾಗುತ್ತದೆ. ದೇವೇಶನಾದ ಇಂದ್ರನಿಗೆ ಸಮಾನನಾಗಿ ಇಂದ್ರನೊಡನೆಯೇ ಹೋರಾಡಿ ಕಾಂಡವವನದಲ್ಲಿ ಅಗ್ನಿದೇವನನ್ನು ತೃಪ್ತಿಗೊಳಿಸಿದ ಮಹಾವೀರನಾದ ಅರ್ಜುನನು ರಾಜಸೂಯ ಯಾಗದ ಸಮಯದಲ್ಲಿ ಪೃಥ್ವಿಯ ಎಲ್ಲ ರಾಜರನ್ನು ಸದೆಬಡಿದು ಆಶ್ರಿತರನ್ನಾಗಿ ಮಾಡಿಕೊಂಡನು. ನಿಜವಾಗಿ ಹೇಳುವುದಾದರೆ ಪರ್ವತದ ಮೇಲೆ ಪ್ರಯೋಗಿಸಲ್ಪಟ್ಟ ಇಂದ್ರನ ವಜ್ರಾಯುಧವಾದರೂ ಪರ್ವತ ಶಿಖರದಲ್ಲಿ ಒಂದು ಭಾಗವನ್ನಾದರೂ ವಿನಾಶ ಮಾಡದೆ ಉಳಿಸಬಹುದು. ಆದರೆ ಅರ್ಜುನನಿಂದ ಪ್ರಯೋಗಿಸಲ್ಪಡುವ ನಿಶಿತವಾದ ಬಾಣಗಳು ಶತ್ರುಗಳಲ್ಲಿ ಒಬ್ಬನನ್ನೂ ಉಳಿಸಲಾರವು. ಸೂರ್ಯನ ತೀಕ್ಷ್ಣವಾದ ಕಿರಣಗಳು ಪ್ರಪಂಚದ ಚರಾಚರ ವಸ್ತುಗಳೆಲ್ಲವನ್ನೂ ಸುಡುವಂತೆ ಅರ್ಜುನನಿಂದ ಪ್ರಯೋಗಿಸಲ್ಪಟ್ಟ ನಿಶಿತಾಸ್ತ್ರಗಳು ನನ್ನ ಮಕ್ಕಳನ್ನು ದಹಿಸಿಬಿಡುವವು. ಮಹಾವೀರನಾದ ಅರ್ಜುನನ ರಥಚಕ್ರಗಳ ಧ್ವನಿಯನ್ನು ಕೇಳಿ ಸೈನ್ಯ ಸಮೂಹಗಳು ದಿಕ್ಪಾಲಾಗಿ ಓಡುತ್ತವೆ ಎಂದು ನನ್ನ ಮನಸ್ಸಿಗೆ ಗೋಚರವಾಗುತ್ತಿದೆ. ಸಂಜಯ, ಯಾವಾಗ ಅರ್ಜುನನು ಯುದ್ಧಭೂಮಿಯಲ್ಲಿ ಶಸ್ತ್ರಪಾಣಿಯಾಗಿ ನಿಂತು ನಿಶಿತಾಸ್ತ್ರಗಳನ್ನು ಪ್ರವಾಹದಂತೆ ಪ್ರಯೋಗಿಸುವನೋ ಆಗ ಅವನಿಂದ ಪಾರಾಗಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ನಿಶ್ಚಯವಾಗಿಯೂ ಬ್ರಹ್ಮನು ಅರ್ಜುನನನ್ನು ಪೃಥ್ವಿಯ ಸರ್ವಹರನಾದ ಅಂತಕನನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ಟೀಕಾಕಾರರ ಉದ್ದೇಶ ಹೇಳ್ತಾರೆ. ಇಲ್ಲಿ ಧೃತರಾಷ್ಟ್ರನು ಅರ್ಜುನನನ್ನು ಆತತಾಯಿ ಎಂದು ಕರೆದಿದ್ದಾನೆ. ಈ ಶಬ್ದವು 6 ವಿಧವಾದ ಅರ್ಥಗಳನ್ನು ಕೊಡುವುದಾಗಿದೆ. ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ ಧನಾಪಹ ಕ್ಷೇತ್ರಧಾರಾಪಹಾರಿ ಚ ಷಡೇತಿ ಆತತಾಯಿನಃ. ಈ 6 ಜನರನ್ನು ಆತತಾಯಿಗಳಂತಾರೆ. ಬೆಂಕಿ ಹಚ್ಚುವವನು, ಮನೆಗೆ ಎಲ್ಲೇ ಆಗಲಿ ಶತ್ರುಗಳ ಮೇಲೆ ಕೋಪ ಬಂದರೆ ಹೆಚ್ಚು ಈ ರಾಯಲಸೀಮದಲ್ಲಿ ಈ ಕೆಲಸ ಮಾಡೋರಂತೆ. ಅವರು ಉಳ್ಳುವಾಮಿಗೆ ಇವನು ಬೆಂಕಿ ಹಚ್ಚು, ಇವನು ಉಳ್ಳುವಾಮಿಗೆ ಅವನು ಬೆಂಕಿ ಹಚ್ಚು, ದುಷ್ಟ ಅಂಥವನು ಆತತಾಯಿ. ಆತತಾಯಿ ಅಂದರೆ ಅವನನ್ನು ಯಾರು ಬೇಕಾದರೂ ಸಾಯಿಸಿಬಿಡ್ಬೋದು. ಅವನನ್ನು ಸಾಯಿಸಿದ್ರೂ ಕೂಡ ಪಾಪ ಬರಲ್ಲ. ಮತ್ತು ವಿಷ ಹಾಕುವವನು, ತಿನ್ನೋ ಊಟದಲ್ಲಿ ವಿಷ ಹಾಕುವವನು, ಅವನು ಆತತಾಯಿ. ಶಸ್ತ್ರಪಾಣಿಯು, ಕೈಯಲ್ಲಿ ಆಯುಧ ಇಟ್ಟುಕೊಂಡು ನಮ್ಮನ್ನು ಸಾಯಿಸೋಕ್ಕೆ ಬರ್ತಾ ಇರ್ತಾನಲ್ಲ, ಅಂಥವನನ್ನು ನಾವು ಸಾಯಿಸ್ಬೋದು. ಮತ್ತು ದನ, ಅದಕ್ಕೆ ಎಲ್ಲಾದರೂ ಶಸ್ತ್ರನ ಬೇರೆ ಕೆಲಸದಕ್ಕೆ ಅದನ್ನು ಸುಮ್ಮನೆ ಯುದ್ಧ ಮಾಡೋಕ್ಕಾಗದ್ರೆ ನಿನಗೆ ಕೊಲ್ಲೋ ಉದ್ದೇಶ ಇಲ್ಲ ಅಂದರೆ ಶಸ್ತ್ರನ ಉಲ್ಟಾ ಇಟ್ಕೋಬೇಕಂತಾರೆ. ಶಸ್ತ್ರ ನೀನು ಸರಿಯಾಗಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದೆ ಅಂದರೆ ನೀವು ಯಾರನ್ನೂ ಸಾಯಿಸೋಕ್ಕೋ ಹೊಡಿಯೋಕ್ಕೆ ಹೋಗ್ತಾ ಇದೆ ಅಂತ. ಸುಮ್ಮನೆ ಬೇರೆ ಕೆಲಸ ಮಾಡೋದಕ್ಕೆ ತಗೊಂಡು ಅದನ್ನು ಉಲ್ಟಾ ಇಟ್ಕೊಂಡು ಹೋಗ್ಬೇಕಂತಾರೆ. ಆದ್ದರಿಂದ ಆ ಥರ ಶಸ್ತ್ರ ಇಟ್ಕೊಂಡು ನಮ್ಮನ್ನು ಸಾಯಿಸೋಕ್ಕೆ ಯಾರು ಬರ್ತಾ ಇರ್ತಾನೋ ಅವನನ್ನು ಸಾಯಿಸ್ಬೋದು. ಧನಾಪಹಾರಿ, ದುಡ್ಡನ್ನು ಕಳ್ತನ ಮಾಡೋವನ್ನ ಆಸ್ತಿ ಮತ್ತು ಭೂಮಿಯನ್ನು ಅಪಹರಿಸುವವನು.
ಭೂ ಕಬ್ಜಗಳು, ಅವರು ರಿಯಲ್ ಎಸ್ಟೇಟ್ ಮಾಡ್ತಿರ್ತಾರಲ್ಲ, ಅವರನ್ನು ಕೂಡ ಆತತಾಯಿಗಳು. ಮತ್ತು ಹೆಂಡತಿಯನ್ನು ಅಪಹರಿಸುವವನು. ಈ 6 ಮಂದಿಗೆ ಆತತಾಯಿಗಳೆಂದು ಹೆಸರು. ಯುದ್ಧ ಪರ್ಯಾಯದಲ್ಲಿ ಹೇಳುವುದರಿಂದ ಆತತಾಯಿ ಎಂಬ ಶಬ್ದಕ್ಕೆ ಶಸ್ತ್ರಪಾಣಿಯು ಎಂದು ಅರ್ಥ ಮಾಡುವುದು ಸಾಧುವಾಗಿದೆ. ಅಂದರೆ ಅರ್ಜುನ ಕೈಯಲ್ಲಿ ಶಸ್ತ್ರ ಇಟ್ಟುಕೊಂಡು ಕೊಲ್ಲೋದಕ್ಕೆ ಬರ್ತಾನಲ್ಲ ಇವನು, ಅವ್ರ ದೃಷ್ಟಿಯಲ್ಲಿ ಇವನು ಆತತಾಯಿ. ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ಸಂಜಯನು ಧೃತರಾಷ್ಟ್ರಿಗೆ ಹೇಳುತ್ತಾನೆ, ಮಹಾರಾಜ, ನೀನು ದುರ್ಯೋಧನನ ವಿಷಯವಾಗಿ ಹೇಳಿರುವುದೆಲ್ಲವೂ ಶತಾಂಶ ಸತ್ಯವಾಗಿದೆ. ನಿನ್ನ ಮಾತುಗಳಲ್ಲಿ ಮಿಥ್ಯಾಂಶವಿರಲು ಅವಕಾಶವೇ ಇಲ್ಲ. ಧರ್ಮಪತ್ನಿಯಾದ ಯಶಸ್ವಿನಿಯಾದ ಕೃಷ್ಣೆಯನ್ನು ಅಂದರೆ ದ್ರೌಪದಿಯನ್ನು ಸಭಾಮಂಟಪಕ್ಕೆ ಸೆಳೆದು ತಂದದ್ದನ್ನು ಕಂಡು ಮಹಾಪರಾಕ್ರಮಿಗಳಾದ ಪಾಂಡವರು ಕುಪಿತರಾದರು. ದ್ರೌಪದಿಯನ್ನು ಸೆಳೆದು ತಂದದ್ದು ಮಾತ್ರವಲ್ಲದೆ ದುಶ್ಯಾಸನರಾಡಿದ ಕರ್ಣಕಠೋರವಾದ ಮಾತುಗಳನ್ನು ಕೇಳಿ ಅವರ ಕೋಪವು ಮತ್ತಷ್ಟು ಉಲ್ಬಣಿಸಿತು. ಅಂದು ನಿನ್ನ ಮಕ್ಕಳೆಸಗಿದ ಮಹಾ ಅಪರಾಧವನ್ನು ಪಾಂಡವರು ಯಾವ ಕಾರಣದಿಂದಲೂ ಕ್ಷಮಿಸುವುದಿಲ್ಲ ಎಂಬುದೇ ನನ್ನ ನಿಶ್ಚಯವಾಗಿದೆ. ದೇವದೇವನಾದ 11 ರೂಪಗಳಿರುವ ಸ್ಥಾನವನ್ನು ಮಹಾವೀರನಾದ ಅರ್ಜುನನು ಯುದ್ಧದಲ್ಲಿ ಬಾಣಪ್ರಯೋಗದಿಂದ ಹೇಗೆ ತಣಿಸಿದನೆಂಬುದನ್ನು ನಾನು ಕೇಳಿರುವೆನು. ಕಪರ್ದಿಯ ಅರ್ಜುನನನ್ನು ಪರೀಕ್ಷಿಸುವ ಸಲುವಾಗಿ ಕಿರಾತನ ವೇಷವನ್ನು ಧರಿಸಿ ವ್ಯಾಜಾಂತರದಿಂದ ಅರ್ಜುನನೊಡನೆ ಯುದ್ಧ ಮಾಡಿದನು. ಪರಮೇಶ್ವರನು ಸುಪ್ರೀತನಾಗಿ ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ಪ್ರದಾನ ಮಾಡಿದ ನಂತರ ಲೋಕಪಾಲಕರು ತಮ್ಮಲ್ಲಿದ್ದ ದಿವ್ಯಾಸ್ತ್ರಗಳನ್ನು ಕೊಡುವ ಸಲುವಾಗಿ ತಮ್ಮ ದಿವ್ಯ ರೂಪಗಳಿಂದ ಅರ್ಜುನನಿಗೆ ಪ್ರತ್ಯಕ್ಷರಾದರು. ಈ ಭೂಮಿಯಲ್ಲಿ ಅರ್ಜುನನನ್ನು ಉಳಿದು ಮತ್ಯಾರು ತಾನೇ ಆ ಲೋಕಪಾಲರ ದಿವ್ಯ ರೂಪಗಳನ್ನು ದರ್ಶನ ಮಾಡುವ ಸಾಮರ್ಥ್ಯವುಳ್ಳವರಾಗಿರುತ್ತಾರೆ? ಯಾರಿಗಂದರೆ ಅವರು ದೇವತೆಗಳು ಕಾಣಿಸಲ್ಲ, ಅದಕ್ಕೊಂದು ಯೋಗ್ಯತೆ, ಅದಕ್ಕೊಂದು ಪುಣ್ಯ ಇರಬೇಕು. ಅಂಥವ್ರಿಗೆ ದೇವತೆಗಳ ದರ್ಶನ ಆಗುತ್ತೆ. ಅಷ್ಟಮೂರ್ತಿಯಾದ ಪಂಚಭೂತಗಳು, ಸೂರ್ಯ, ಚಂದ್ರರು ಮತ್ತು ದೀಕ್ಷಿತನಾದ ಬ್ರಾಹ್ಮಣ, ಈ ರೂಪನಾಗಿರುವ ಪರಮೇಶ್ವರನಿಗೆ ಅಷ್ಟಮೂರ್ತಿ ಎಂದೇ ಹೆಸರು. ಅಂಥ ಅಷ್ಟಮೂರ್ತಿಯಾದ ಪರಮೇಶ್ವರನಿಂದಲೇ ಕುಗ್ಗಿಸಲಾಗದ ಅರ್ಜುನನ ಬಲವನ್ನು ಯುದ್ಧದಲ್ಲಿ ಮತ್ಯಾರು ತಾನೇ ಕುಗ್ಗಿಸಲು ಸಮರ್ಥರಾಗುತ್ತಾರೆ? ಈಶ್ವರನೇ ಮೆಚ್ಚಿಕೊಂಡಿರ್ತಾನೆ ಅರ್ಜುನನ ಸಾಮರ್ಥ್ಯವನ್ನು. ಧೃತರಾಷ್ಟ್ರ, ನಿನ್ನ ಮಕ್ಕಳು ದ್ರೌಪದಿಯನ್ನು ಸಭಾಭವನಕ್ಕೆ ಸೆಳೆದು ತಂದು ಪಾಂಡವರ ಕೋಪವನ್ನು ಕೆರಳಿಸಿ ಭಯಂಕರ ವಿಪತ್ತನ್ನು ತಾವಾಗಿಯೇ ತಂದುಕೊಂಡರು. ಅಭಾಗಿನಿಯಾದ ದ್ರೌಪದಿಗೆ ದುಷ್ಟನಾದ ದುರ್ಯೋಧನನು ತೊಡೆಯನ್ನು ತೋರಿಸಿ ಪರಿಹಾಸ್ಯ ಮಾಡಿದಾಗ ಭೀಮಸೇನನಾಡಿದ ಮಾತುಗಳು ನಿನ್ನ ಸ್ಮರಣೆಯಲ್ಲಿವೆಯೇ? ಮಹಾರಾಜ, ಮೋಸದ ಪಗಡೆಯಾಟದಲ್ಲಿ ನಮ್ಮನ್ನು ಸೋಲಿಸಿರುವ ನಿನ್ನ ಈ ತೊಡೆಗಳನ್ನು 13 ವರ್ಷಗಳು ಕಳೆದನೊಡನೆ ರಭಸದಿಂದ ಕೂಡಿದ ಗದಾಪ್ರಹಾರದಿಂದ ಭೇದಿಸುವೆನು ಎಂದು ಪ್ರತಿಜ್ಞೆ ಮಾಡಿರುವನು. ಅಂದು ಆ ಮಾತುಗಳನ್ನು ಹೇಳುವಾಗ ಭೀಮನ ತುಟಿಗಳು ಅದರುತ್ತಿದ್ದವು, ಕಣ್ಣುಗಳು ಕೆಂಪಾಗಿದ್ದವು, ಹಳ್ಳುಗಳು ಒಂದಕ್ಕೊಂದು ಮಸದಾಡುತ್ತಿದ್ದವು. ಭೀಮನ ಆಕೃತಿಯೇ ನೋಡಲು ಬಲು ಭಯಂಕರವಾಗಿದ್ದಿತು. ಮಹಾರಾಜ, ಪಾಂಡುವಿನ ಮಕ್ಕಳೆಲ್ಲರೂ ಯುದ್ಧ ವಿಶಾರದರು, ಮಹಾಪರಾಕ್ರಮವುಳ್ಳವರು, ಸಕಲ ವಿಧವಾದ ಶಸ್ತ್ರಾಸ್ತ್ರಗಳನ್ನು ತಿಳಿದವರಾಗಿರುವರು. ಈ ಕಾರಣದಿಂದಲೇ ಅವರು ದೇವತೆಗಳೇ ಯುದ್ಧದಲ್ಲಿ ಎದುರಾಗಿ ಬಂದರೂ ಪರಾಜಯವನ್ನು ಹೊಂದುವುದಿಲ್ಲ. ಧೃತರಾಷ್ಟ್ರ, ದ್ರೌಪದಿಗೆ ನಿನ್ನ ಮಕ್ಕಳು ಮಾಡಿದ ಅಪಮಾನದಿಂದ ಕುಪಿತರಾಗಿರುವ ಪಾಂಡವರು ಯುದ್ಧದಲ್ಲಿ ದುರ್ಯೋಧನಾದಿಗಳೆಲ್ಲರನ್ನೂ ನಿರ್ಮೂಲ ಮಾಡಿಬಿಡುವರೆಂದು ನಾನು ನಿಶ್ಚಯಿಸಿದ್ದೇನೆ. ನಿಜ ಸಂಜಯ, ಹಾಗೆಯೇ ನಾನು ತಿಳಿದಿದ್ದೇನೆ. ಅಂದು ಸಭಾಮಂದಿರದಲ್ಲಿ ನಡೆದುದನ್ನು ನೆನೆದರೆ ಇಂದೂ ನನಗೆ ಬಹಳ ಪರಿತಾಪವುಂಟಾಗುತ್ತದೆ. ದ್ರೌಪದಿಯನ್ನು ಸಭಾಮಂದಿರಕ್ಕೆ ಸೆಳೆದು ತಂದುದೇ ಕೌರವ ಪಾಂಡವರಲ್ಲಿ ವೈರದ ಪ್ರತಿಷ್ಠಾಪನೆಗೆ ಸಾಕಷ್ಟು ಕಾರಣವಾಗಿದ್ದಿತು. ಅವರ ಜೊತೆಗೆ ಕರ್ಣನೂ ಕಠೋರವಾದ ಕುತ್ಸಿತವಾದ ಮಾತುಗಳನ್ನಾಡಿ ವೈರವೆಂಬ ಅಗ್ನಿಗೆ ಮತ್ತಷ್ಟು ಆಜ್ಯಾಹುತಿಯನ್ನು ಹಾಕಿದನು. ಸಂಜಯ, ಯಾವನಿಗೆ ವಿನಯವೆಂಬುದೇ ತಿಳಿಯದೋ ಅಂತಹವನು ಹಿರಿಯಣ್ಣನಾಗಿರುವಾಗ ಮಂದಬುದ್ಧಿಗಳಾದ
ಉಳಿದ ನನ್ನ ಮಕ್ಕಳು ಈಗಲಾದರೂ ಸುಮ್ಮನಿರುವರೇ? ಅಣ್ಣನಾದ ದುರ್ಯೋಧನನಂತೆಯೇ ಪಾಂಡವರನ್ನು ದ್ವೇಷಿಸುತ್ತಾರೆ. ದೃಷ್ಟಿಹೀನನಾಗಿರುವ ನಾನಾದರೋ ನನ್ನ ಮಗನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿ ಅವನನ್ನು ಸನ್ಮಾರ್ಗಕ್ಕೆ ಸೆಳೆಯುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ನನ್ನನ್ನು ಜೀವಚ್ಛವವೆಂದು, ಕಣ್ಣಿಲ್ಲದವನೆಂದು, ಕ್ರಿಯಾಹೀನನೆಂದು ಭಾವಿಸಿರುವ ಮಂದಭಾಗ್ಯನಾದ ನನ್ನ ಮಗನು ನನ್ನ ಒಳ್ಳೆಯ ಮಾತುಗಳೊಂದನ್ನು ಕೇಳುವುದಿಲ್ಲ. ಇದರ ಜೊತೆಗೆ ದುರ್ಯೋಧನನ ಸಚಿವರಾದರೋ ಮಂದಾತ್ಮರಾದ, ದುಷ್ಟರಾದ, ಅಧರ್ಮಿಗಳಾದ ಕರ್ಣ, ಸೌಬಲಾದಿಗಳು. ಅವರು ದುರ್ಯೋಧನನಲ್ಲಿರುವ ದೋಷಗಳನ್ನು ತಿಳಿಯ ಹೇಳಿ ಆ ದೋಷಗಳ ಪರಿಹಾರಕ್ಕೆ ಯತ್ನಿಸುವ ಬದಲಾಗಿ ಅವನಲ್ಲಿರುವ ದೋಷಗಳನ್ನೇ ಅಭಿವೃದ್ಧಿಪಡಿಸಲು ಬಾರಿಗೂ ಯತ್ನಿಸಿರುತ್ತಾರೆ. ಅರ್ಜುನನ ಪರಾಕ್ರಮದ ವಿಷಯವಾಗಿ ಹೇಳುವುದಾದರೆ, ಅರ್ಜುನನು ಇಚ್ಛೆ ಬಂದಂತೆ ಉದಾಸೀನನಾಗಿ ಬಾಣಪ್ರಯೋಗ ಮಾಡಿದರೂ ನನ್ನ ಮಕ್ಕಳೆಲ್ಲರನ್ನೂ ಸಂಹಾರ ಮಾಡಲು ಸಮರ್ಥನಾಗಿರುವನು. ಹೀಗಿರುವಾಗ ಕೋಪಾವಿಷ್ಟನಾಗಿ ಬಾಣಪ್ರಯೋಗ ಮಾಡುವುದರಿಂದುಂಟಾಗುವ ಫಲಿತಾಂಶವನ್ನು ಯೋಚಿಸಬೇಕಾಗಿಯೇ ಇಲ್ಲ. ಸರ್ವನಾಶವೆಂಬುದು ಸಿದ್ಧವಾಗಿಯೇ ಇರುವುದು. ದೀರ್ಘವಾದ ಗಾಂಡೀವ ಧನುಸ್ಸಿಗೆ ಎದೆಯೇರಿಸಿ ಅಕ್ಷಯವಾದ ಬತ್ತಳಿಕೆಗಳಿಂದ ಬಾಣಗಳನ್ನು ತೆಗೆದು ಧನುಸ್ಸಿಗೆ ಯೋಜಿಸಿ ಮಹಾಮಂತ್ರ ಪುನಶ್ಚರಣೆ ಮಾಡಿ ಸೆಳೆದು ಬಿಡುವ ದಿವ್ಯಾಸ್ತ್ರಗಳು ದೇವತೆಗಳನ್ನು ಪರಾಜಯಗೊಳಿಸಬಲ್ಲವು. ಮೇಲಾಗಿ ಯಾವಾತನಿಗೆ ಮಂತ್ರಿಯೂ ರಕ್ಷಕನೂ ಸ್ನೇಹಿತನೂ ಸಾಕ್ಷಾತ್ ತ್ರೈಲೋಕ್ಯನಾಥನಾದ ಶ್ರೀಹರಿಯೇ ಆಗಿರುವನೋ ಅಂತಹವನಿಗೆ ಜಯಿಸಲಾಗದದ್ದು ಪ್ರಪಂಚದಲ್ಲಿ ಯಾವುದು ತಾನೇ ಇರುವುದು. ಅಂದರೆ ಕೃಷ್ಣನೇ ಇರ್ತಾನಲ್ಲ. ಅರ್ಜುನನನ್ನು ಪರಶಿವನು ತನ್ನ ದೀರ್ಘವಾದ ಬಾಹುಲತೆಗಳಿಂದ ತಬ್ಬಿಕೊಂಡು ಗಾಢಾಲಿಂಗನ ಮಾಡಿಕೊಂಡನೆಂದು ನಾವು ಕೇಳಿದೆವು. ನಿಶ್ಚಯವಾಗಿಯೂ ಈ ವಿಷಯವು ಪರಮಾದ್ಭುತವೂ ಮತ್ತು ಆಶ್ಚರ್ಯಕರವೂ ಅಲ್ಲವೇ? ಅರ್ಜುನನು ಕೃಷ್ಣನೊಡನೆ ಖಾಂಡವವನವನ್ನು ದಹಿಸಲು ಅಗ್ನಿಗೆ ನೇರವಾದ ವಿಷಯವು ಸರ್ವವಿದಿತವಾಗಿಯೇ ಇರುವುದು. ಈ ಕಾರಣಗಳಿಂದಾಗಿ ಭೀಮ, ಪಾರ್ಥ, ಕೃಷ್ಣರು ಕುಪಿತರಾಗಿ ಯುದ್ಧಕ್ಕಿಳಿದರೆಂದರೆ ಬಂಧು ಮಿತ್ರ ಸಮೇತರಾದ ನನ್ನ ಮಕ್ಕಳು ಖಂಡಿತವಾಗಿಯೂ ಜೀವದಿಂದುಳಿಯುವುದಿಲ್ಲ. ಸಂಜಯ ಜನ್ಮೇಜಯನು ವೈಶಂಪಾಯನ ಕೇಳ್ತಾನೆ, ಮಹರ್ಷಿಗಳೇ, ಮಹಾಪರಾಕ್ರಮಿಗಳಾದ ಪಾಂಡುಸುತರನ್ನು ಕಪಟದ್ಯೂತದ ನೆಪ ಮಾಡಿಕೊಂಡು ಅರಣ್ಯವಾಸಕ್ಕೆ ಕಳುಹಿಸಿದ ನಂತರ ಧೃತರಾಷ್ಟ್ರನು ತಾವು ಈ ಹಿಂದೆ ಹೇಳಿದಂತೆ ಎಷ್ಟೇ ಶೋಕಿಸಿದರೂ ಪ್ರಯೋಜನವಾದರೂ ಏನು? ಮಗನಾದ ದುಷ್ಟ ದುರ್ಯೋಧನನು ಪಾಂಡವರಿಗೆ ಅಪಚಾರ ಮಾಡಿ ಅವರ ಕೋಪವನ್ನು ಕೆರಳಿಸುತ್ತಿದ್ದಾಗ ಧೃತರಾಷ್ಟ್ರನು ಉಪೇಕ್ಷೆಯಿಂದಿದ್ದುದೇಕೆ? ಅಂದು ಅವನು ಉಪೇಕ್ಷಿಸುವುದಕ್ಕೆ ಯಾವಾಗಲೂ ಶೋಕಮಗ್ನನಾಗಿರುವಂತಾಯಿತಲ್ಲವೇ? ಪೂಜ್ಯರೇ, ನಮ್ಮ ತಾತಂದಿರ ವನವಾಸ ಮಾಡುತ್ತಿದ್ದಾಗ ಯಾವ ವಿಧವಾದ ಆಹಾರವನ್ನು ಸೇವಿಸುತ್ತಿದ್ದರೆಂಬುದನ್ನು ಕೇಳುವ ಅಪೇಕ್ಷೆಯಿಂದಿರುತ್ತೇನೆ. ಅವರು ಕಾಡಿನಲ್ಲಿ ಸಿಕ್ಕುವ ವನ್ಯ ಪದಾರ್ಥಗಳನ್ನೇ ಆಹಾರವನ್ನಾಗಿ ಉಪಯೋಗಿಸುತ್ತಿದ್ದರೆ ಅಥವಾ ಕೃಷಿಯ ಮೂಲಕವಾಗಿ ಲಭ್ಯವಾಗುವ ಧಾನ್ಯಗಳನ್ನು ಆಹಾರಕ್ಕಾಗಿ ಉಪಯೋಗಿಸುತ್ತಿದ್ದರೆ ಎಂಬುದನ್ನು ದಯವಿಟ್ಟು ತಿಳಿಸಿರಿ. ಜನ್ಮೇಜಯ, ಪುರುಷರ್ಭರಾದ ಪಾಂಡವರು ವನ್ಯ ಪದಾರ್ಥಗಳನ್ನೇ ಆಹಾರಕ್ಕಾಗಿ ಉಪಯೋಗಿಸುತ್ತಿದ್ದರು. ವಿಷದಿಂದ ಲೇಪಿತವಾಗದ ಶುದ್ಧ ಬಾಣಗಳನ್ನು ಪ್ರಯೋಗಿಸಿ ಜಿಂಕೆಗಳನ್ನು ಕೊಂದು ತರುತ್ತಿದ್ದರು. ಮಾಂಸನ ತಿಂದವರೆಲ್ಲ. ಅದರಿಂದ ಪಕ್ವ ಮಾಡಿದ ಆಹಾರವನ್ನು ಮೊದಲು ಬ್ರಾಹ್ಮಣರಿಗೆ ನಿವೇದನೆ ಮಾಡಿ, ಇದು ಭಲೇ ವಿಚಿತ್ರ ಅನ್ನಿಸ್ತಾ ಇದೆ. ಏನು ಅವ್ರು ತಂದಿರೋ ಮಾಂಸನೇ ಇಲ್ಲ, ಅವರು ಸಪ್ರೇಟಾಗಿ ಏನಾದರೂ ವೆಜ್ಜು ಫಲ ಮಾಡ್ತಿದ್ರಾ ಅನ್ನೋದು ವಿಚಾರ ಮಾಡಬೇಕು. ಬ್ರಾಹ್ಮಣರಿಗೆ ನಿವೇದನೆ ಮಾಡಿ ಅನಂತರ ಉಳಿದುದನ್ನು ತಾವು ಭುಂಜಿಸುವರು. ಹಿಂದೆಯೇ ಹೇಳಿದಂತೆ ಅಹಿತಾಗ್ನಿಗಳು ಮತ್ತು ಪರಿವ್ರಾಜಕರು ದೀರ್ಘ ಧನುರ್ಧಾರಿಗಳಾದ ಪಾಂಡವರನ್ನನುಸರಿಸಿ ಬಂದಿದ್ದರು. ಮೋಕ್ಷ ಮಾರ್ಗವನ್ನು ತಿಳಿದಿದ್ದ ಮತ್ತು ಮೋಕ್ಷ ಮಾರ್ಗದ ಸಾಧಕರಾಗಿದ್ದ 10,000 ಸ್ನಾತಕ ಬ್ರಾಹ್ಮಣರು ಅಲ್ಲಿದ್ದರು. ಅಯ್ಯೋ, 10,000 ಜನ ಹಿಂದೆ ಹೋಗೋರು. ಅವ್ರಿಗೆಲ್ಲ ಹೆಂಗೆ ಊಟ ಆಗಬೇಕು? ಆ ಅಕ್ಷಯ ಪಾತ್ರ ಸಿಗಲಿಲ್ಲ ಅಂದರೆ ಸತ್ತೋಗ್ಬಿಡ್ತಿದ್ದ ಯುಧಿಷ್ಠಿರ.
ರುರು ಎಂಬ ಜಾತಿಯ ಜಿಂಕೆಗಳನ್ನು, ಕೃಷ್ಣ ಮೃಗಗಳನ್ನು ಮತ್ತು ಬ್ರಾಹ್ಮಣರ ಭೋಜನಕ್ಕೆ ಯೋಗ್ಯವಾದ ಇತರ ಪದಾರ್ಥಗಳನ್ನು ಆಹಾರಕ್ಕಾಗಿ ಯುಧಿಷ್ಠಿರನು ತರುತ್ತಿದ್ದನು. ಅಂದರೆ ಬ್ರಾಹ್ಮಣರಿಗೆ ಸಪ್ರೇಟ್ ವೆಜ್ ಮಾಡಿ ಇವರೆಲ್ಲ ಮಾಂಸ ತಿಂತಾಯಿದ್ರು ಅಂತ ಅರ್ಥ. ಯುಧಿಷ್ಠಿರನ ಆಶ್ರಯವನ್ನು ಪಡೆದು ಜೀವಿಸುತ್ತಿದ್ದವರಲ್ಲಿ ಯಾವನೊಬ್ಬನೂ ಆಹಾರಾಭಾವದಿಂದಾಗಲಿ ಮತ್ಯಾವುದರ ಕೊರತೆಯಿಂದಾಗಲಿ ಕಾಂತಿಹೀನನಾಗಿರಲಿಲ್ಲ, ರೋಗಿ ಇರಲಿಲ್ಲ, ಕೃಶಾಂಗನಿರಲಿಲ್ಲ, ದುರ್ಬಲನೂ ಇರಲಿಲ್ಲ, ಯಾವನೂ ದೀನನಾಗಿರಲಿಲ್ಲ, ಭೀತನಾಗಿಯೂ ಇರಲಿಲ್ಲ. ಎಲ್ಲರೂ ನಿರೋಗ ದೃಢಕಾಯರಾಗಿ ನಿರ್ಭೀತರಾಗಿ ತಮ್ಮ ತಮ್ಮ ಕರ್ಮಾನುಷ್ಠಾನಗಳಲ್ಲಿ ನಿರತರಾಗಿದ್ದರು. ಯುಧಿಷ್ಠಿರನು ತಮ್ಮಂದಿರನ್ನು ತನ್ನ ಮಕ್ಕಳೆಂದೇ ಭಾವಿಸಿ ಘೋಷಣೆ ಮಾಡುತ್ತಿದ್ದನು. ಜ್ಞಾತಿ ಬಾಂಧವರನ್ನು ಸಹೋದರರೆಂದೇ ಭಾವಿಸಿ ರಕ್ಷಿಸುತ್ತಿದ್ದನು. ಸಾಧ್ವಿಯಾದ ದ್ರೌಪದಿಯು ತನ್ನ ಪತಿಗಳನ್ನು ಬ್ರಾಹ್ಮಣರನ್ನು ತಾಯಿಯಂತೆಯೇ ಉಪಚರಿಸಿ ಅವರೆಲ್ಲರೂ ಭೋಜನವನ್ನು ಮಾಡಿದ ನಂತರದಲ್ಲಿ ಉಳಿದ ಅನ್ನವನ್ನು ತಾನು ಊಟ ಮಾಡುವಳು. ಆಹಾರವನ್ನು ತರುವ ಸಲುವಾಗಿ ಯುಧಿಷ್ಠಿರನು ಪೂರ್ವ ದಿಕ್ಕಿಗೂ, ಭೀಮನು ದಕ್ಷಿಣ ದಿಕ್ಕಿಗೂ, ನಕುಲ ಸಹದೇವರು ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಿಗೂ ಹೋಗುತ್ತಿದ್ದರು. ಪ್ರತಿನಿತ್ಯವೂ ಆಹಾರಕ್ಕಾಗಿ ಮೃಗಗಳನ್ನು ಬೇಟೆಯಾಡಿಕೊಂಡು ಬರುತ್ತಿದ್ದುದರಿಂದ ಕಾಮ್ಯಕವನದಲ್ಲಿ ಜಿಂಕೆಗಳ ಸಂಖ್ಯೆಯು ಕ್ರಮಕ್ರಮವಾಗಿ ಕ್ಷೀಣಿಸುತ್ತಿದ್ದಿತು. ಈ ರೀತಿಯಲ್ಲಿ ಯುಧಿಷ್ಠಿರಾದಿಗಳು ಕಾಮ್ಯಕವನದಲ್ಲಿ ಅರ್ಜುನನ ಆಗಮನವನ್ನು ಕಾತರತೆಯಿಂದ ನಿರೀಕ್ಷಿಸುತ್ತಾ ಅಧ್ಯಯನ, ಜಪ, ಹೋಮಾದಿಗಳನ್ನು ಕಾಲಕಾಲಕ್ಕೆ ಯಥೋಕ್ತವಾಗಿ ಮಾಡುತ್ತಾ 5 ವರ್ಷಗಳು ಕಳೆದರು. ಜನಮೇಜಯ, ಪಾಂಡವರು ಅರಣ್ಯದಲ್ಲಿ ಹೇಗೆ ಜೀವಿಸುತ್ತಿರುವರೆಂಬುದನ್ನು ನಾನು ಮೇಲೆ ಹೇಳಿದ ರೀತಿಯಲ್ಲಿ ಸಂಜಯನಿಂದ ಕೇಳಿ ತಿಳಿದುಕೊಂಡ ನಂತರ ಧೃತರಾಷ್ಟ್ರನು ಯುಧಿಷ್ಠಿರಾದಿಗಳ ಅತ್ಯದ್ಭುತವಾದ ದಿನಚರ್ಯೆಯನ್ನು ಕೇಳಿ ಚಿಂತಾಶೋಕಗಳಿಂದ ಪೀಡಿತವಾದ ಆತ್ಮವುಳ್ಳವನಾದನು. ಯಾವಾಗಲೇ ಆಗಲಿ ನಮ್ಮ ಶತ್ರುಗಳು ಉದ್ಧಾರ ಆಗ್ತಾಯಿರಂದರೆ ಒಂದು ಪ್ರಕಾರದ ನೋವು, ಒಂದು ಪ್ರಕಾರದ ಹೊಟ್ಟೆ ಕಿಚ್ಚಾಗುತ್ತೆ. ತನ್ನ ಮಗನ ವಿಷಯವಾಗಿ ಧೃತರಾಷ್ಟ್ರನಿಗೆ ಕೋಪ ಉಂಟಾಯಿತು. ಸುದೀರ್ಘವಾದ ಮತ್ತು ಬಿಸಿಯಾದ ನಿಟ್ಟುಸಿರನ್ನು ಬಿಡುತ್ತಾ ಸಂಜಯನನ್ನು ಕುರಿತು ಹೇಳಿದನು. ಸೂತ, ಹಗಲಿನಲ್ಲಿಯೇ ಆಗಲಿ ರಾತ್ರಿಯಲ್ಲಿಯೇ ಆಗಲಿ ನನಗೆ ಒಂದು ನಿಮಿಷವಾದರೂ ಮನಃಶಾಂತಿ ಎಂಬುದೇ ಇಲ್ಲವಾಗಿದೆ. ಒಮ್ಮೆ ನನ್ನ ಮಕ್ಕಳು ಪಾಂಡವರ ವಿಷಯದಲ್ಲಿ ಮಾಡಿದ ಅಪಚಾರಗಳೆಲ್ಲವೂ ಮನಸ್ಸೆಂಬ ತೆರೆಯ ಮೇಲೆ ಚಿತ್ರಪಟದ ರೀತಿಯಲ್ಲಿ ಒಂದಾದ ಮೇಲೊಂದರಂತೆ ಸುಳಿದಾಡುತ್ತವೆ. ನಿಶ್ಚಯವಾಗಿಯೂ ಜೂಜಾಟದಲ್ಲಿ ನನ್ನ ಮಕ್ಕಳು ಮಾಡಿದ ಅಪಚಾರವು ಅಕ್ಷಮ್ಯವಾದದ್ದು. ಸಂಜಯ, ಮತ್ತೊಮ್ಮೆ ಪಾಂಡವರ ಚಿತ್ರವನ್ನು ನೆನೆಯುತ್ತೇನೆ. ಅವರ ಶೌರ್ಯ, ಪರಾಕ್ರಮ, ಸೈರಣೆ, ಮೇಧಾಶಕ್ತಿ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಆ 5ರಲ್ಲಿ ಪರಸ್ಪರವಾಗಿರುವ ಸಹೋದರ ಪ್ರೇಮ, ಇವುಗಳನ್ನು ಜ್ಞಾಪಿಸಿಕೊಂಡಂತೆಲ್ಲ ನನ್ನ ದುಃಖವು ಇಮ್ಮಡಿಯಾಗುತ್ತದೆ. ಆ ಪಾಂಡವರಲ್ಲಿ ಅಮಳರಾದ ನಕುಲ ಸಹದೇವರು ಸಾಮಾನ್ಯರಲ್ಲ. ಅವರು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಜನ್ಮ ತಾಳಿರುವರು. ದೇವೇಂದ್ರನಿಗೆ ಸದೃಶವಾದ ತೇಜಸ್ಸಿನಿಂದ ಕೂಡಿದವರಾಗಿದ್ದಾರೆ. ಯುದ್ಧದಲ್ಲಿ ಅಪರಾಜಿತರು. ಆಯುಧಗಳನ್ನು ದೃಢವಾಗಿ ಹಿಡಿಯುವ ಅವರು ಲಕ್ಷ್ಯವು ಎಷ್ಟೇ ದೂರವಿದ್ದರೂ ಗುರಿಯಿಟ್ಟು ಹೊಡೆಯುವವರು. ಶತ್ರುವನ್ನು ಜಯಿಸಬೇಕು ಅಥವಾ ಯುದ್ಧದಲ್ಲಿ ಮಡಿದು ವೀರಸರ್ಗವನ್ನು ಪಡೆಯಬೇಕು ಎಂಬ ನಿಶ್ಚಯ ಬುದ್ಧಿಯಿಂದ ಯುದ್ಧದಲ್ಲಿ ಹೋರಾಡುವವರು. ಬಾಣಪ್ರಯೋಗದಲ್ಲಿ ಅವರ ಕೈಚಳಕವು ಅತ್ಯದ್ಭುತವಾದದ್ದು. ಅವರ ಕೋಪವು ಸುಲಭವಾಗಿ ಶಾಂತವಾಗುವುದಿಲ್ಲ. ಅವರು ಯಾವಾಗಲೂ ಬಹಳ ಚಟುವಟಿಕೆಯಿಂದಿರುತ್ತಾರೆ. ಅಶ್ವಿನಿ ದೇವತೆಗಳಂತೆಯೇ ಅಪ್ರತಿಹತವಾದ ಪರಾಕ್ರಮವುಳ್ಳ ನಕುಲ ಸಹದೇವರು ಭೀಮಾರ್ಜುನರನ್ನು ಮುಂದೆ ಮಾಡಿಕೊಂಡು ರಣಾಂಗಕ್ಕೆ ಬಂದರೆಂದರೆ ನನ್ನ ಸೈನ್ಯದಲ್ಲಿ ಯಾವನೊಬ್ಬನೂ ಜೀವದಿಂದ ಉಳಿಯಲಾರನು. ಯುದ್ಧದಲ್ಲಿ ಅಪ್ರತಿಹತರಾಗಿರುವ ದೇವಾಂಶ ಸಂಭೂತರಾಗಿರುವ ಅವರು ದ್ರೌಪದಿಗೆ ನನ್ನ ಮಕ್ಕಳೆಸಗಿರುವ ಅಪಚಾರವನ್ನು ನೆನೆದು ಕುಪಿತರಾಗಿರುವವರು. ಆದುದರಿಂದ ಅವರು ಯುದ್ಧ ಮಾಡುವಾಗ ನನ್ನ ಮಕ್ಕಳ ವಿಷಯದಲ್ಲಾಗಲಿ ನನ್ನ ಸೈನಿಕರ ವಿಷಯದಲ್ಲಾಗಲಿ ದಯೆ ತೋರುವರೆಂದು ಹೇಳುವ ಸಾಧ್ಯತೆಯೇ ಇಲ್ಲ. ವೃಷ್ಣಿಕುಲದ ಯೋಧರು ಅತುಲ ಪರಾಕ್ರಮಿಗಳಾದ ಪಾಂಚಾಲರ ಸತ್ಯವ್ರತನಾದ ವಾಸುದೇವನಿಂದ ರಕ್ಷಿತರಾಗಿ ಯುದ್ಧಭೂಮಿಗೆ ಬರುವ ಪಂಚಪಾಂಡವರು ಇವರೆಲ್ಲರೂ ಸೇರಿ ನನ್ನ ಅಪಾರ ಸೇನೆಯನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿಬಿಡುವರು. ಸಂಜಯ,
ನನ್ನ ಪಕ್ಷದಲ್ಲಿರುವ ಅತಿರಥರಾರು ಬಲರಾಮ ಕೃಷ್ಣರಿಂದ ನಿಯಂತ್ರಿಸಲ್ಪಡುವ ಯಾದವ ಸೈನ್ಯವನ್ನೇ ಎದುರಿಸಲಾರರು. ಅವರ ಮಧ್ಯದಲ್ಲಿ ಅತುಲ ಪರಾಕ್ರಮಿಯಾದ ಭೀಮಸೇನನು ಗದಾಧರನಾಗಿ ಮುಂದೆ ಬರುತ್ತಿರುವಾಗ ನನ್ನ ಸೈನಿಕರು ಅವನಿಗೆದುರಾಗಿ ನಿಲ್ಲುವ ಸಾಧ್ಯತೆ ಇದೆಯೇ? ಸಂಜಯ, ಭೀಮಸೇನನು ಎಂತಹ ವೀರನನ್ನಾದರೂ ಸಂಹಾರ ಮಾಡುವ ಸಾಹಸವುಳ್ಳವನಾಗಿದ್ದಾನೆ. ಇಷ್ಟು ಮಾತ್ರವಲ್ಲ, ಇವೆಲ್ಲಕ್ಕೂ ಮಿಗಿಲಾಗಿ ಸಿಡಿಲಿಗೆ ಸಮಾನವಾದ ಶಬ್ದವುಳ್ಳ ಗಾಂಡೀವದ ಧ್ವನಿಯು ಕೇಳುತ್ತಿರುತ್ತದೆ. ಭೀಮನ ಗದಾಪ್ರಹಾರವನ್ನೇ ಆಗಲಿ, ಅರ್ಜುನನ ಗಾಂಡೀವ ಧನುಸ್ಸಿನ ಚ್ಯುತವಾಗುವ ದಿವ್ಯ ಬಾಣಗಳನ್ನೇ ಆಗಲಿ ಎದುರಿಸಿ ನಿಲ್ಲಲು ನನ್ನ ಕಡೆಯ ರಾಜರಿಗೆ ಸಾಧ್ಯವೇ ಇಲ್ಲ. ನಿಜ ಸಂಜಯ, ದುರ್ಯೋಧನನ ದುರಾಲೋಚನೆಗೆ ಒತ್ತಾಸೆ ನೀಡಿದ ನಾನು ಇವೆಲ್ಲವನ್ನೂ ಅನುಭವಿಸಿಯೇ ತೀರಬೇಕಾಗಿದೆ. ಹಿಂದೆ ನನಗೆ ತಿಳಿಯ ಹೇಳಿದ ವಿದುರಾದಿಗಳ ಹಿತೋಕ್ತಿಗಳನ್ನು ಇಂದು ಸ್ಮರಿಸಬೇಕಾಗಿದೆ. ಆದರೆ ಇಂದು ಅದರ ಸ್ಮರಣೆಯಿಂದ ಯಾವ ಪ್ರಯೋಜನವೂ ಇಲ್ಲ. ಆಗಲೇ ಅವರು ಹಿತೋಕ್ತಿಗಳಂತೆ ನಡೆಯಬೇಕಾಗಿದ್ದಿತು. ನಿಜ ಮಹಾರಾಜ, ಅದೇ ನೀನು ಮಾಡಿದ ಮಹಾಪರಾಧ. ಅಂದು ನಿನ್ನ ಮಗನು ಮಾಡಿದ ಕಾರ್ಯವನ್ನು ತಡೆಯುವ ಸಾಮರ್ಥ್ಯವೂ ನಿನಗಿದ್ದಿತು. ಆದರೆ ಕೇವಲ ಪುತ್ರ ಪ್ರೇಮ ಪರವಶನಾಗಿ ಅವನ ದುಷ್ಕಾರ್ಯವನ್ನು ತಡೆಯಲು ಯತ್ನಿಸಲಿಲ್ಲ. ಕಾಮ್ಯಕವನದಲ್ಲಿ ನಡೆದ ವಿಷಯಗಳೆಲ್ಲವನ್ನೂ ವಿಸ್ತರಿಸಿ ಹೇಳುವೆನು ಕೇಳು. ಮಹಾರಾಜ, ಪಾಂಡವರು ಪಗಡೆಯಾಟದಲ್ಲಿ ಸೋತು ವನವಾಸಕ್ಕೆ ತೆರಳಿದರೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ಮಧುಸೂದನನಾದ ಶ್ರೀಕೃಷ್ಣನು ಪರಿವಾರ ಸಮೇತನಾಗಿ ಕಾಮ್ಯಕವನಕ್ಕೆ ಬಂದು ಪಾಂಡವರನ್ನು ಸಂತೈಸಿದನು. ದೃಷ್ಟದ್ಯುಮ್ನನೇ ಮೊದಲಾದ ದ್ರುಪದ ರಾಜಪುತ್ರರು, ವಿರಾಟ ರಾಜ, ದೃಷ್ಟಕೇತು, ಕೇಕೆಯ ರಾಜ ಇವರೇ ಮೊದಲಾದ ರಾಜರು ದುಃಖದಲ್ಲಿದ್ದ ಪಾಂಡವರನ್ನು ಸಂತೈಸಲು ಕಾಮ್ಯಕವನಕ್ಕೆ ತೆರಳಿದರು. ಅವರೆಲ್ಲರೂ ಯುಧಿಷ್ಠಿರನನ್ನು ಸಂಧಿಸಿ ಈ ಕಾಲದಲ್ಲಿ ಏನು ಹೇಳಿದರೆಂಬುದನ್ನು, ಅವರ ಮಾತಿಗೆ ಪ್ರತ್ಯುತ್ತರವಾಗಿ ಯುಧಿಷ್ಠಿರನು ಹೇಳಿದುದನ್ನು ನಾನು ಗೂಢಚಾರರ ಮೂಲಕ ತಿಳಿದುಕೊಂಡಿರುವೆನು. ಆ ವಿಷಯವನ್ನೇ ನಾನು ನಿನಗೂ ಪುನಃ ಹೇಳುವೆನು. ಪಾಂಡವರು ಶ್ರೀಕೃಷ್ಣನನ್ನು ಸಂಧಿಸಿದಾಗ ಯುದ್ಧ ಸಮಯದಲ್ಲಿ ಅರ್ಜುನನಿಗೆ ಸಾರಥಿಯಾಗುವಂತೆ ಶ್ರೀಕೃಷ್ಣನನ್ನು ಕೇಳಿಕೊಂಡರು. ಶ್ರೀಕೃಷ್ಣನು ಅವರ ಪ್ರಾರ್ಥನೆಗೆ ಉತ್ತರವಾಗಿ ತಥಾಸ್ತು ಎಂದನು. ಪಾಂಡವರ ಅಂದಿನಿಂದ ಉಡುಗೆ ತೊಡುಗೆಗಳನ್ನು, ಚೀರ ಕೃಷ್ಣಾರ್ಜುನಗಳನ್ನು ನೋಡಿ ಶ್ರೀಕೃಷ್ಣನಿಗೆ ಸ್ವಾಭಾವಿಕವಾಗಿಯೇ ಕೋಪವು ಉಲ್ಬಣಿಸಿತು. ಯುಧಿಷ್ಠಿರನನ್ನು ಕುರಿತು ಶ್ರೀಕೃಷ್ಣನು ಹೀಗೆಂದು ಹೇಳಿದನು: ಕುಂತಿಯ ಮಕ್ಕಳ ಯಾವ ಸಂಪತ್ ಸಮೃದ್ಧಿಯನ್ನು ನಾನು ರಾಜಸೂಯ ಯಾಗದ ಕಾಲದಲ್ಲಿ ಇಂದ್ರಪ್ರಸ್ಥದಲ್ಲಿ ಕಂಡನೋ, ಆ ಸಂಪತ್ ಸಮೃದ್ಧಿಯು ಪ್ರಪಂಚದ ಯಾವ ರಾಜರಿಗೂ ದುರ್ಲಭವಾದದ್ದು. ನಿನ್ನ ಆಜ್ಞೆಗೆ ತಲೆಬಾಗಿ ಅಸಂಖ್ಯಾತರಾದ ರಾಜರು ಆಗಮಿಸಿದರು. ವಂಗ, ಅಂಗ, ಪೌಂಡ್ರ, ಓಡ್ರ, ಚೋಳ, ದ್ರಾವಿಡ, ಆಂಧ್ರ ಈ ದೇಶಗಳ ರಾಜರೆಲ್ಲರೂ ಬಂದಿದ್ದರು. ಚಿಕ್ಕ ಪುಟ್ಟ ದ್ವೀಪಗಳ ಅನೇಕರು ನಿನ್ನ ಆಹ್ವಾನವನ್ನು ಪುರಸ್ಕರಿಸಿ ಬಂದಿದ್ದರು. ಸಿಂಹಳದ ಅರಸರು, ಬರ್ಬರರು, ಬ್ಲೇಚ್ಛರು ಮತ್ತು ತೀರ ಪ್ರದೇಶದ ರಾಜ್ಯಗಳ ಅರಸರು ಬಂದಿದ್ದರು. ಪಶ್ಚಿಮ ದಿಕ್ಕಿನ ಸಮುದ್ರ ತೀರದ ದೇಶಗಳ ಅರಸರು ನೂರಾರು ಸಂಖ್ಯೆಯಲ್ಲಿ ನಿನ್ನ ರಾಜಸೂಯ ಯಾಗಕ್ಕೆ ಆಗಮಿಸಿದ್ದರು. ಪಹ್ಲವರು, ದರದರು, ಕಿರಾತರು, ಯವನರು, ಶಕರು, ಹಾರಹೂಣರು, ಚೀನೀಯರು, ಚೈನಾ ದೇಶದವರು ಕೂಡ, ತುಷಾರರು, ಸೈಂಧವರು, ಜಾಗೂಡರು, ರಾಮಟರು, ಮುಂಡರು, ಶ್ರೀರಾಜ್ಯದ ಅಧಿಪತಿಗಳು. ಶ್ರೀರಾಜ ಅಂದರೆ ಗ್ರೀಕ್ ದೇಶ. ಆ ಕಡೆ ಎಲ್ಲ ಹೆಚ್ಚು ಹೆಂಗಸರೇ ರಾಣಿಗಳ ಸಂಪ್ರದಾಯನಲ್ಲಿ. ಈಗಲೂ ಕೂಡ ಪ್ರಧಾನಮಂತ್ರಿ ಆದರೆ ಹೆಣ್ಣು ಮಕ್ಕಳೇ ಆಗ್ತಾಯಿದ್ದಾರೆ ಅಲ್ಲಿ. ಮತ್ತು ತಂಗಣರು, ಕೇಕೆಯರು, ಮಾಲವರು, ಕಾಶ್ಮೀರಿಗಳು ಇವರೆಲ್ಲರನ್ನೂ ನಾನು ರಾಜಸೂಯ ಯಾಗದ ಸಮಯದಲ್ಲಿ ಇಂದ್ರಪ್ರಸ್ಥದಲ್ಲಿ ಕಂಡೆನು. ಅವರೆಲ್ಲರೂ ನಿನ್ನ ಅತುಲ ಪರಾಕ್ರಮಕ್ಕೆ ಹೆದರಿ ನಿನ್ನ ಅಡಿಯಾಳುಗಳಾಗಿ ಯಾಗಕ್ಕೆ ಬಂದು ನೀನು ಅವರಿಗೆ ವಹಿಸಿಕೊಟ್ಟಿದ್ದ ಅತಿಥಿಗಳಿಗೆ ಊಟಕ್ಕೆ ಬಡಿಸುವುದೇ ಮೊದಲಾದ ಸೇವಾ ಕಾರ್ಯಗಳನ್ನು ವಿನಮ್ರರಾಗಿ ಮಾಡುತ್ತಿದ್ದರು.
ಅಂತಹ ಅಪಾರ ವೈಭವವು ಇಂದು ನಿನಗೆ ಇಲ್ಲವಾಗಿದೆ. ಆ ವೈಭವವು ನಿನ್ನ ವಿಷಯದಲ್ಲಿ ಕ್ಷಣಿಕವಾಗಿ ಹೋಯಿತು. ಆ ವೈಭವವೇ ಇಂದು ನಿನ್ನ ಶತ್ರುಗಳ ಪಾಲಾಗಿದೆ. ಯುಧಿಷ್ಠಿರ, ಇದನ್ನು ನಾನು ಹೇಗೆ ತಾನೇ ಸಹಿಸಲಿ? ಆ ಅಪಾರ ವೈಭವವನ್ನು ಕ್ಷಣ ಮಾತ್ರದಲ್ಲಿ ನಿನ್ನ ಶತ್ರುವಿನಿಂದ ಅವನ ಪ್ರಾಣಗಳೊಡನೆ ಅಪಹರಿಸಿ ತಂದು ನಿನಗೊಪ್ಪಿಸುತ್ತೇನೆ. ಕುರುಕುಲ ವತನ್ಸನೇ, ಬಲರಾಮನಿಂದಲೂ ಭೀಮಸೇನನಿಂದಲೂ ಅರ್ಜುನ ನಕುಲ ಸಹದೇವರಿಂದಲೂ ದೃಷ್ಟದ್ಯುಮ್ನ ಶಿಶುಪಾಲ ಸುತ ಅಕ್ರೂರ ಗದ ಸಾಂಬ ಪ್ರದ್ಯುಮ್ನ ಆಹುಕ ಇವರಿಂದಲೂ ಕೂಡಿದವನಾಗಿ ನಾನು ಯುದ್ಧ ಮಾಡಿ ದುರ್ಯೋಧನ ಕರ್ಣ ಶಕುನಿ ದುಶ್ಯಾಸನರನ್ನು ಮತ್ತು ಅವರ ಅನುಯಾಯಿಗಳನ್ನು ಒಂದೇ ದಿನದಲ್ಲಿ ಧ್ವಂಸ ಮಾಡಿಬಿಡುವೆನು. ಧರ್ಮಜ, ನೀನು ಗತವೈಭವವನ್ನು ಪುನಃ ಶತ್ರುಗಳಿಂದ ಹಿಂದಿರುಗಿ ಪಡೆದು ಹಸ್ತಿನಾಪುರದಲ್ಲಿ ನಿನ್ನ ಅನುಜರೊಡನೆ ಅಬಾಧಿತನಾಗಿ ರಾಜ್ಯವಾಳು ಎಂದು ಕೃಷ್ಣ ಆವಾಗ ಕಾಡಿನಲ್ಲಿ ಸಿಕ್ಕಿದಾಗ ಅಂದಿರ್ತಾನೆ. ಇವೇ ಶ್ರೀಕೃಷ್ಣನಾಡಿದ ಮಾತುಗಳು ಧೃತರಾಷ್ಟ್ರ. ಆದರೆ ಧರ್ಮಮೂರ್ತಿಯಾದ ಯುಧಿಷ್ಠಿರನು ಸಾಕ್ಷಾತ್ ಶ್ರೀಕೃಷ್ಣನಾಡಿದ ಮಾತುಗಳಿಗೂ ಒಡನೆಯೇ ತನ್ನ ಒಪ್ಪಿಗೆಯನ್ನು ಕೊಡಲಿಲ್ಲ. ಧರ್ಮಜನು ತನ್ನ ಸುತ್ತಲೂ ಕುಳಿತಿದ್ದ ರಾಜರ ಮಧ್ಯದಲ್ಲಿ ಶ್ರೀಕೃಷ್ಣನೊಡನೆ ಏನು ಹೇಳಿದನೆಂಬುದನ್ನು ಹೇಳುವೆನು ಕೇಳು. ಜನಾರ್ದನ, ನೀನಾಡಿದ ವಚನಗಳನ್ನು ಸತ್ಯವಚನವೆಂದು ಪರಿಗ್ರಹಿಸುತ್ತೇನೆ. ಆದರೆ ಅಜಾನುಬಾಹುವೆ, 13 ವರ್ಷಗಳ ಕಳೆದ ನಂತರ ನಿನ್ನ ಸತ್ಯವಚನವು ಕಾರ್ಯರೂಪಕ್ಕೆ ಬರಲಿ. ನನ್ನ ಶತ್ರುಗಳನ್ನು ಮತ್ತು ಅವರ ಅನುಯಾಯಿಗಳನ್ನು 13 ವರ್ಷಗಳ ಕಳೆದೊಡನೆಯೇ ಧ್ವಂಸ ಮಾಡಿ ನನ್ನನ್ನು ಉದ್ಧರಿಸು. ಏಕೆಂದರೆ ನಾನು ತುಂಬಿದ ಸಭೆಯಲ್ಲಿ ಪಗಡೆಯಾಟದಲ್ಲಿ ಸೋತನಾದರೆ 12 ವರ್ಷಗಳ ವನವಾಸಕ್ಕೂ 1 ವರ್ಷ ಅಜ್ಞಾತವಾಸವನ್ನು ಮಾಡುವೆನೆಂದು ಪ್ರತಿಜ್ಞೆ ಮಾಡಿರುವೆನು. ನನ್ನ ಪ್ರತಿಜ್ಞೆಯು ಸತ್ಯವಾಗುವಂತೆ ಮಾಡು. ಯುಧಿಷ್ಠಿರನ ಧರ್ಮಯುಕ್ತವಾದ ಮಾತುಗಳನ್ನು ಕೇಳಿ ದೃಷ್ಟದ್ಯುಮ್ನಾದಿಗಳು ಕುಪಿತನಾಗಿದ್ದ ಕೇಶವನನ್ನು ಸಮಾಧಾನಗೊಳಿಸಿದರು. ಬಹಳ ದುಃಖಿತೆಯಾಗಿದ್ದ ದ್ರೌಪದಿಗೂ ಶ್ರೀಕೃಷ್ಣನ ಸಮ್ಮುಖದಲ್ಲಿ ಹೀಗೆಂದು ಹೇಳಿದರು. ಶುಭಾಂಗಿ, ನೀನು ಕೋಪಗೊಂಡಿರುವ ಕಾರಣದಿಂದಲೇ ದುರ್ಯೋಧನನು ಹತನಾಗುವುದು ನಿಶ್ಚಯ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ನೀನಿನ್ನು ದುಃಖಿಸಬೇಡ. ಮೋಸದ ಪಗಡೆಯಾಟದಲ್ಲಿ ನಿನ್ನನ್ನು ಗೆದ್ದುಕೊಂಡೆವೆಂದು ಯಾರು ನಿನ್ನನ್ನು ಅಪಹಾಸ್ಯ ಮಾಡಿರುವರೋ ಅವರೆಲ್ಲರೂ ಅದಕ್ಕೆ ತಕ್ಕ ಫಲವನ್ನು ಅನುಭವಿಸಿಯೇ ತೀರುತ್ತಾರೆ. ಭೀಮಾರ್ಜುನರಿಂದ ಹತರಾಗಿ ಬೀಳುವ ನೀಚರ ಮಾಂಸವನ್ನು ಮೃಗಪಕ್ಷಿಗಳು ಕಿತ್ತು ತಿನ್ನುವುದನ್ನು ನೀನೇ ನೋಡಲಿರುವೆ. ದ್ರೌಪದಿ, ಈ ವಿಷಯವನ್ನು ನಾವೆಲ್ಲರೂ ಪ್ರತಿಜ್ಞೆ ಮಾಡಿ ಹೇಳುವೆವು. ನರಿಗಳು, ರಣಹದ್ದುಗಳು ಆ ನೀಚರ ರಕ್ತವನ್ನು ಪಾನ ಮಾಡುತ್ತವೆ. ಕೃಷ್ಣೆ, ಅಂದು ನಿನ್ನ ತಲೆಗೂದಲನ್ನು ಹಿಡಿದೆಳೆಯುವುದಕ್ಕೆ ಕಾರಣರಾದ ನೀಚರ ತಲೆಗಳನ್ನು ಎಳೆದಾಡುತ್ತಾ ಹದ್ದು, ನರಿ ಮೊದಲಾದವುಗಳು ಅವರ ರಕ್ತವನ್ನು ಕುಡಿಯುತ್ತವೆ. ಮಾಂಸಾಶಿಗಳಾದ ಮೃಗಗಳು ಅವರ ಶರೀರವನ್ನು ಎಳೆದಾಡುತ್ತಾ ಮತ್ತೆ ಮತ್ತೆ ಕಿತ್ತು ತಿನ್ನುತ್ತವೆ. ಈ ದೃಶ್ಯಗಳನ್ನು ನೀನು ನೋಡಲಿರುವೆ. ನಿನ್ನ ಮನಸ್ಸನ್ನು ಯಾರು ಕಠೋರವಾದ ಮಾತುಗಳಿಂದ ನೋಯಿಸಿರುವರೋ ಮತ್ತು ನಿನ್ನ ಸಂಕಟವನ್ನು ಕಂಡು ಕಾಣದಂತೆ ತಲೆ ತಗ್ಗಿಸಿ ಯಾರು ಆ ಸಭಾಮಂಟಪದಲ್ಲಿ ಕುಳಿತಿದ್ದರೋ ಭೀಷ್ಮ ದ್ರೋಣಾದಿಗಳೇ ಮೊದಲಾದ ಅವರೆಲ್ಲರೂ ರುಂಡರಹಿತರಾಗಿ ಭೂಮಿಯ ಮೇಲೆ ಬಿದ್ದಾಗ ಅವರ ರಕ್ತವನ್ನು ಭೂದೇವಿಯು ಪಾನ ಮಾಡುವ ಘೋರ ದೃಶ್ಯವನ್ನು ನೀನು ಕಾಣಲಿರುವೆ. ದ್ರೌಪದಿ. ಸಂಜಯನು ಮುಂದುವರೆದು ಹೇಳ್ತಾನೆ, ಧೃತರಾಷ್ಟ್ರ, ಇವೇ ಮುಂತಾದ ಅನೇಕ ವಚನಗಳನ್ನು ಹೇಳಿ ದೃಷ್ಟದ್ಯುಮ್ನಾದಿಗಳು ದ್ರೌಪದಿಯನ್ನು ಸಂತೈಸಿದರು. ಮಹಾರಾಜ, ಅವರೆಲ್ಲರೂ ಅಮಿತ ಪರಾಕ್ರಮಿಗಳು, ಧೈರ್ಯಶಾಲಿಗಳು ಮತ್ತು ಯುದ್ಧೋತ್ಸಾಹಿಗಳೂ ಆಗಿರುವರು. ಈ 13 ವರ್ಷದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಸೈನಿಕರು ವ್ಯಾಯಾಮಗಳು ಮಾಡಿ ಯುದ್ಧಕ್ಕೆ ರೆಡಿ ಆಗ್ತಾ ಇದ್ರಂತೆ. 13ನೇ ವರ್ಷ ಕಳೆದೊಡನೆಯೇ ಧರ್ಮಜನಿಂದ ಆಹುತರಾದ ಅವರೆಲ್ಲರೂ ವಾಸುದೇವನ ನಾಯಕತ್ವದಲ್ಲಿ ಯುದ್ಧ ಭೂಮಿಗೆ ಬರುವುದಂತೂ ನಿಶ್ಚಯ. ಬಲರಾಮ, ಶ್ರೀಕೃಷ್ಣ, ಧನಂಜಯ, ಪ್ರದ್ಯುಮ್ನ, ಸಾಂಬ, ಯುಯುಧಾನ, ಭೀಮ, ನಕುಲ, ಸಹದೇವರು, ಕೇಗೆಯ ರಾಜಪುತ್ರರು, ಪಾಂಚಾಲದ ಅರಸರು, ಮತ್ಸ್ಯರಾಜ ಇವರೆಲ್ಲರೂ ತಮ್ಮ ಅಪಾರವಾದ ಸೇನೆಗಳೊಡನೆ ರಣಾಂಗಕ್ಕೆ ವಿಜಯ ಮಾಡುತ್ತಾರೆ. ಬದುಕಿರಲು ಆಶಿಸುವ ಯಾವನು ತಾನೇ ಕೋಪಗೊಂಡು ತಲೆ ಎತ್ತಿ ನಿಂತಿರುವ ಸಿಂಹಗಳೋಪಾದಿಯಲ್ಲಿರುವ ಈ ಮಹಾಯೋಧರನ್ನು ಎದುರಿಸಲು ಧೈರ್ಯ ಮಾಡುವನು.
ಸಂಜಯ, ನೀನು ಹೇಳುತ್ತಿದ್ದೆಲ್ಲ ಶಶಾಂಕ ಸತ್ಯವಾದದ್ದು. ಸಿಂಹಪ್ರಾಯರಾದ ಮತ್ತು ಶ್ರೀಕೃಷ್ಣನೇ ರಕ್ಷಕನಾಗಿ ಉಳ್ಳ ಪಾಂಡವರನ್ನು ಎದುರಿಸುವ ಸಾಮರ್ಥ್ಯವು ಯಾರಿಗೂ ಇಲ್ಲ. ಅಂದು ವಿದುರನು ಹೇಳಿದ್ದನ್ನು ಇಂದು ಜ್ಞಾಪಿಸಿಕೊಳ್ಳಬೇಕಾಗಿದೆ. ದ್ಯೂತದಿಂದ ನೀನು ಪಾಂಡವರನ್ನು ಜಯಿಸಿದರೆ ಮುಂದೆ ಇದೇ ಕಾರಣದಿಂದ ಮಹಾರಕ್ತಪಾತವಾಗುತ್ತದೆ ಮತ್ತು ತತ್ಫಲವಾಗಿ ಕುರುರಾಜಪುತ್ರರೆಲ್ಲರೂ ವಿನಾಶ ಹೊಂದುತ್ತಾರೆ. ಈ ಮಾತುಗಳನ್ನೇ ವಿದುರನು ಬಾರಿ ಬಾರಿಗೂ ಹೇಳುತ್ತಿದ್ದನು. ದ್ಯೂತವು ನಡೆದು ಹೋಯಿತು. ಅವನು ಹೇಳಿರುವ ಫಲಿತಾಂಶಕ್ಕೆ ಕಾಯಬೇಕಾಗಿದೆ. ಪರಿಣಾಮವು ವಿದುರನು ಹೇಳಿದಂತೆಯೇ ನಡೆಯುವುದೆಂಬುದರಲ್ಲಿ ಸಂಶಯವೇ ಇಲ್ಲ. ಪಾಂಡವರ ವನವಾಸದ ಅವಧಿಯು ಕಳೆದೊಡನೆಯೇ ಮಹಾಸಮರವು ಪ್ರಾಪ್ತವಾಗುತ್ತದೆ. ಧೃತರಾಷ್ಟ್ರನು ಸುದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ಧೃತರಾಷ್ಟ್ರನ ಅವಸ್ಥೆಯನ್ನು ಕಂಡು ಸಂಜಯನು ಮರುಗುತ್ತಾ ತನ್ನ ಮನೆಗೆ ತೆರಳಿದನು. ಜನ್ಮೇಜಯನು ವೈಶಂಪಾಯನ ಮತ್ತೆ ಕೆಡತಾನೆ. ವೈಶಂಪಾಯನರೇ, ಮಹಾತ್ಮನಾದ ಅರ್ಜುನನು ಮಹಾಸ್ತ್ರಗಳನ್ನು ಪಡೆಯುವ ಸಲುವಾಗಿ ಇಂದ್ರಲೋಕಕ್ಕೆ ತೆರಳಿದ ನಂತರ ಯುಧಿಷ್ಠಿರನು, ಭೀಮ, ನಕುಲ, ಸಹದೇವರು, ದ್ರೌಪದಿಯು ಏನು ಮಾಡುತ್ತಿದ್ದರು? ಅರ್ಜುನನು ಅವರೊಡನೆ ಇಲ್ಲದಿರುವಾಗ ಅವರು ಮಾಡಿದ ಕೆಲಸಗಳೆಲ್ಲವನ್ನೂ ದಯವಿಟ್ಟು ತಿಳಿಸಿರಿ. ಮಹಾರಾಜ, ಅರ್ಜುನನು ಅಸ್ತ್ರಗಳ ಪ್ರಾಪ್ತಿಗಾಗಿ ಯುಧಿಷ್ಠಿರನ ಅನುಮತಿಯನ್ನು ಪಡೆದು ಇಂದ್ರಲೋಕಕ್ಕೆ ತೆರಳಿದ ನಂತರ ಯುಧಿಷ್ಠಿರ, ಭೀಮ, ನಕುಲ, ಸಹದೇವರು ದ್ರೌಪದಿಯೊಡನೆ ಕಾಮ್ಯಿಕ ವನದಲ್ಲಿಯೇ ವಾಸ ಮಾಡುತ್ತಿದ್ದರು. ಒಂದಾನೊಂದು ದಿನ ಪಾಂಡವರು ದ್ರೌಪದಿ ಸಮೇತರಾಗಿ ಆಶ್ರಮದ ಒಂದೆಡೆಯಲ್ಲಿ ಕುಳಿತಿರುವಾಗ ಅರ್ಜುನನ ನೆನಪು ಬಂದು ಎಲ್ಲರೂ ಕಣ್ಣುಗಳಲ್ಲಿಯೂ ನೀರುರಿತು. ಎಲ್ಲರೂ ಅರ್ಜುನನನ್ನು ನೆನೆದು ಬಾರಿ ಬಾರಿಗೂ ಅವನ ಗುಣಗಾನ ಮಾಡುತ್ತಾ ಗದ್ಗದ ಸ್ವರದಿಂದ ದುಃಖಿಸುತ್ತಿದ್ದರು. ರಾಜ್ಯಕೋಶಗಳ ಅಪಹರಣವಾದದ್ದು ಮಾತ್ರವಲ್ಲದೆ ಪ್ರಾಣ ಸಮನಾದ ಧನಂಜಯನು ತಮ್ಮನ್ನಾಗಲಿ ಬಹಳ ದಿವಸಗಳವರೆಗೆ ಹೊರಟು ಹೋದುದರಿಂದ ಅವರು ಅತಿ ದುಃಖಿತರಾಗಿದ್ದರು. ಆಗ ಭೀಮಸೇನನು ಯುಧಿಷ್ಠಿರನನ್ನು ಕುರಿತು ಹೇಳಿದನು. ಭರತ ಕುಲಾವತಂಸನೇ, ಯಾರನ್ನು ಆಶ್ರಯಿಸಿ ನಮ್ಮ ಜೀವಗಳು ಉಳಿದಿವೆಯೋ ಮತ್ತು ಯಾರ ಅವಸಾನವಾಯಿತೆಂದು ತಿಳಿದೊಡನೆಯೇ ಪಾಂಚಾಲರು, ಸಾತ್ಯಕಿ, ವಾಸುದೇವಾದಿಗಳು ಮತ್ತು ನಾವು ಪ್ರಾಣ ಬಿಡುವೆವೋ ಅಂತಹ ಅರ್ಜುನನು ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ನಮ್ಮನ್ನಗಲಿ ಹೊರಟು ಹೋಗಿರುವನು. ಅವನಿಗೆ ಪ್ರವಾಸದ ಅನೇಕ ಕ್ಲೇಶಗಳು ಚಿಂತೆ ಇದ್ದರೂ ನೀನು ಆಜ್ಞೆ ಮಾಡಿದೊಡನೆಯೇ ಮಹಾತ್ಮನಾದ ಅರ್ಜುನನು ಮರುಮಾತನಾಡದೆ ಹೊರಟು ಹೋದನು. ಇದಕ್ಕಿಂತಲೂ ಅವನ ಅಗಲಿಕೆಗಿಂತಲೂ ದುಃಖಕರವಾದ ವಿಷಯವು ಬೇರ್ಯಾವುದಿದೆ? ಅರ್ಜುನನ ಪರಾಕ್ರಮದ ಅವಲಂಬನೆಯಿಂದಲೇ ನಾವು ನಮ್ಮ ಶತ್ರುಗಳನ್ನು ಯುದ್ಧದಲ್ಲಿ ಪರಾಜಯಗೊಳಿಸಿಬಿಟ್ಟಿರುವೆವೆಂದು ಮತ್ತು ಈ ಅಖಂಡ ಸಾಮ್ರಾಜ್ಯವು ನಮ್ಮ ಹಸ್ತಗತವಾಗಿರುವುದೆಂದು ಭಾವಿಸಿರುತ್ತೇವೆ. ಮಹಾತ್ಮನಾದ ಅರ್ಜುನನು ನನ್ನನ್ನು ಆಗಾಗ ತಡೆಯುತ್ತಿದ್ದರಿಂದಲೇ ನಾನು ಅಂದು ಸಭಾಮಂದಿರದಲ್ಲಿ ನಮ್ಮನ್ನು ಮತ್ತು ದ್ರೌಪದಿಯನ್ನು ಕಠಿಣವಾದ ಮಾತುಗಳಿಂದ ಬಹಳವಾಗಿ ಹಿಂಸಿಸಿದ ದುರ್ಯೋಧನಾದಿ ದುರುಳರನ್ನು ಪರಲೋಕಕ್ಕೆ ಕಳುಹಿಸದೆ ಸುಮ್ಮನೆ ಕುಳಿತಿದ್ದೆನು. ಅರ್ಜುನನಂದರೆ ಆತನಂದರೆ ಅಷ್ಟು ಗೌರವ. ಭೀಮಸೇನನು ಕೂಡ ನಾವು ಬಾಹುಬಲವುಳ್ಳವರಾಗಿದ್ದೇವೆ, ಮೇಲಾಗಿ ವಾಸುದೇವನಿಂದ ರಕ್ಷಿತರಾಗಿದ್ದೇವೆ. ಹೀಗಿದ್ದರೂ ನಮ್ಮ ಹೃದಯಾಂತರಾಳದಲ್ಲಿ ಉತ್ಪನ್ನವಾಗಿರುವ ಕೋಪಾಗ್ನಿಯನ್ನು ಹೃದಯದಲ್ಲಿಯೇ ಅಡಗಿಸಿಕೊಂಡು ಅದರ ತಾಪವನ್ನು ಅನುಭವಿಸುತ್ತಿದ್ದೇವೆ. ಇದಕ್ಕೆ ಕಾರಣನು ನೀನೇ ಆಗಿರುವೆ. ಧರ್ಮಜ, ಶ್ರೀಕೃಷ್ಣನ ಸಹಾಯವನ್ನು ಪಡೆದು ನಾವು ಕರ್ಣಾದಿಗಳನ್ನು ನಮ್ಮ ಬಾಹುಬಲದಿಂದಲೇ ಧ್ವಂಸ ಮಾಡಿ ನಮ್ಮ ರಾಜ್ಯವನ್ನು ಪುನಃ ಪಡೆದು ಆಳೋಣ. ನಾವು ಮಹಾಪರಾಕ್ರಮಿಗಳಾಗಿದ್ದರೂ ನೀನಾಡಿದ ದೋಷಯುಕ್ತವಾದ ದ್ಯೂತದ ಕಾರಣದಿಂದಾಗಿ ಮಹಾವಿಪತ್ತಿಗೆ ಗುರಿಯಾದೆವು. ಮೂರ್ಖರಾದ ದುರ್ಯೋಧನಾದಿಗಳು ಸಾಮಂತ ರಾಜರಿಂದ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ಹೆಚ್ಚು ಬಲಿಷ್ಠರಾದರು. ಮಹಾರಾಜ, ನಾನು ಹಿಂದೊಮ್ಮೆ ಹೇಳಿದಂತೆ ನೀನು ಕ್ಷಾತ್ರಧರ್ಮಾನುಸಾರವಾಗಿ ವರ್ತಿಸುವುದು ಯುಕ್ತವಾಗಿದೆ. ತಪಸ್ವಿಗಳಂತೆ ಅರಣ್ಯದಲ್ಲಿ ಕಾಲ ಕಳೆಯುವುದು ಕ್ಷತ್ರಿಯರಿಗೆ ಹೇಳಿರೋ ಧರ್ಮವಲ್ಲ. ಇವನು ಯುದ್ಧ ಮಾಡೋಕ್ಕೆ ರೆಡಿ ಇರ್ತಾನೆ ಯಾವಾಗಲೂ. ಕ್ಷತ್ರಿಯರಿಗೆ ರಾಜ್ಯ ಪರಿಪಾಲನೆಯೇ ಮುಖ್ಯ ಧರ್ಮವೆಂದು ಹಿರಿಯರು ಹೇಳುತ್ತಾರೆ. ಅಣ್ಣ, ನಿನಗೆ ಕ್ಷತ್ರಿಯ ಧರ್ಮವು ತಿಳಿಯದೇ ಇಲ್ಲ. ನೀನು ಕ್ಷಾತ್ರ ಧರ್ಮವನ್ನು ಸಂಪೂರ್ಣವಾಗಿ ತಿಳಿದವನಾಗಿರುವೆ.
ಆದುದರಿಂದ ಕ್ಷಾತ್ರಧರ್ಮಕ್ಕೆ ವಿರುದ್ಧವಾಗಿ ಖಂಡಿತವಾಗಿ ವರ್ತಿಸಬೇಡ. ಧರ್ಮಬಾಹಿರನಾಗಬೇಡ. ತಪಸ್ಸು ಮಾಡಲು ಕಾಡಿಗೆ ಹೋಗಿರುವ ಅರ್ಜುನನನ್ನು ಕರೆಯಿಸಿ ಶ್ರೀಕೃಷ್ಣನನ್ನು ಕರೆತರಿಸಿ ಅವರ ಸಹಾಯದಿಂದ ಅಧರ್ಮಿಗಳಾದ ದುಷ್ಟರಾದ ಧೃತರಾಷ್ಟ್ರನ ಮಕ್ಕಳನ್ನು 12 ವರ್ಷಗಳು ಕಳೆಯುವ ಮೊದಲೇ ಧ್ವಂಸ ಮಾಡೋಣ. ದುರ್ಯೋಧನನನ್ನು ಸೈನ್ಯ ಸಮೇತನಾಗಿ ಬಂದರೇನು ಮಾಡುವುದೆಂದು ನೀನು ಶಂಕಿಸಬೇಡ. ದುರ್ಯೋಧನನ ಅಪಾರ ಸೈನ್ಯವೇ ಎದುರಾಗಿ ಬಂದರೂ ಕ್ಷಣ ಮಾತ್ರದಲ್ಲಿ ನನ್ನ ಬಾಹುಬಲದಿಂದಲೇ ಅವರೆಲ್ಲರನ್ನೂ ಧ್ವಂಸ ಮಾಡಿಬಿಡುವೆನು. ಧೃತರಾಷ್ಟ್ರನ 100 ಮಕ್ಕಳನ್ನು ಕರ್ಣ ಸೋಬಲರ ಸಮೇತವಾಗಿ ಕೊಂದು ಬಿಡುತ್ತೇನೆ. ಅವನಿವನೆಂಬ ತಾರತಮ್ಯವೇ ಇಲ್ಲ. ಧರ್ಮಜ, ಯುದ್ಧದಲ್ಲಿ ನನ್ನೆದುರಾಗಿ ಯಾರೇ ಬರಲಿ ಅವರೆಲ್ಲರನ್ನೂ ಯಮಾಲಯಕ್ಕೆ ಕಳಿಸುವುದು ನಿಶ್ಚಯ. ದ್ಯೂತದ ನಿಯಮದಂತೆ ವನವಾಸ ಮಾಡಬೇಕೆಂಬುದೇ ನಿನ್ನ ಇಚ್ಛೆಯಾದ ಪಕ್ಷದಲ್ಲಿ ನಮ್ಮ ಶತ್ರುಗಳ ಸಂಹಾರವಾದ ನಂತರ ನೀನು ಪುನಃ ಕಾಡಿಗೆ ಹೋಗಿ ಪ್ರತಿಜ್ಞಾತವಾಗಿರುವ 13 ವರ್ಷಗಳನ್ನು ಅಲ್ಲಿಯೇ ಕಳೆದು ಅನಂತರ ಕಾಡಿನಿಂದ ಹಸ್ತಿನೆಗೆ ಬರಬಹುದಾಗಿದೆ. ಫಸ್ಟ್ ಹೋಗಿ ಯುದ್ಧ ಮಾಡಿ ಸಾಯಿಸ್ಬಿಡೋಣ, ಮತ್ತೆ ಬೇಕಾದರೆ ವನವಾಸ ನಿಯಮ ಪಾಲನೆ ಬೇಕಾದರೆ ಮತ್ತೆ ಬಂದು ಮಾಡಿಕೊಡೋಣ ಅಂತಾನೆ. ಹೀಗೆ ಮಾಡುವುದರಿಂದ ನಿನಗೆ ಯಾವ ವಿಧವಾದ ದೋಷವೂ ಉಂಟಾಗುವುದಿಲ್ಲ. ಒಂದು ವೇಳೆ ಹೀಗೆ ಮಾಡುವುದರಿಂದಲೂ ಪ್ರತಿಜ್ಞಾಭಂಗವೆಂಬ ದೋಷ ಉಂಟಾಗುವುದೆಂದು ನೀನು ಭ್ರಾಂತಿ ಪಡುವುದಾದರೆ ಅನೇಕ ಯಜ್ಞಯಾಗಾದಿಗಳನ್ನು ಮಾಡಿ ಪಾಪವನ್ನು ಪರಿಹಾರ ಮಾಡಿಕೊಂಡು ಸ್ವರ್ಗವನ್ನು ಸೇರೋಣ. ಮಾಡ್ತಾರೆ, ಮರ್ಡರ್ಗಳು ಮಾಡಿರೋರು ಅವರು ಇವರು ಎಲ್ಲ ಬಂದ್ಬಿಟ್ಟು ಸಾಧುಗಳಿಗೆಲ್ಲ ಉತ್ತರ ಭಾರತದಲ್ಲಿ ಭಂಡಾರ ಇಟ್ಬಿಡ್ತಾರೆ. ಅದನ್ನು ತಿಂದವ್ರು ಮತ್ತೆ ಅಲ್ಲ ಇಲ್ಲಿ ಇವರು ಜಗಳಗಳಾಡ್ಕೊತಾರೆ. ಒಂದು ಸತಿ ಹಿಂಗೆ ಯಾರೋ ಒಬ್ಬ ಹಿಂಗೆ ಮರ್ಡರ್ ಮಾಡಿಬಿಟ್ಟಿದ್ದಾನೆ, ಬ್ರಾಹ್ಮಣ ಹತ್ಯೆ ಮಾಡಿಬಿಟ್ಟಿದ್ರೆ ಕಾಶಿನೆಲ್ಲ ಬಂದುಬಿಟ್ಟಿದ್ದು ದೊಡ್ಡ ಭಂಡಾರ ಇಟ್ಬಿಟ್ಟು ಸಾಧುಗಳನ್ನೆಲ್ಲ ಕರೆಸಿಬಿಟ್ಟು ಛತ್ರಿ ಎಲ್ಲ ಸಾಮಾನುಗಳು ಸುಮಾರು ದುಡ್ಡು ಖರ್ಚು ಮಾಡಿಬಿಟ್ಟು ಅವ್ರು ತಿಂದು ಯಾರ್ಯಾರು ಆ ಭಂಡಾರಕ್ಕೆ ಹೋಗಿದ್ರು ಸುಮಾರು ಒಂದು 10-15 ಜಾಗದಲ್ಲಿ ಜಗಳಗಳಾಗ್ಬಿಟ್ಟಿದ್ದಾರೆ. ಅವರವರೇ ಹೊಡೆದಾಡ್ಕೊಂಡು ಗುದ್ದಾಡ್ಕೊಂಡಿದ್ದಾರೆ. ಅಂದರೆ ಆ ಪ್ರಭಾವ, ಆ ಪಾಪದ ಫಲ ಊಟದಲ್ಲಿ ಸೇರಿ ನಾನು ಋಷಿಕೇಶ್ ಕೈಲಾಸದಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ದೆ. ಬಿಹಾರಿಂದ ಒಬ್ಬ ಭಕ್ತ ಇರ್ತಾನೆ ಅಲ್ಲಿ ಆಶ್ರಮಕ್ಕೆ, ಕಯ ಅಂತ ಇರ್ತಾನೆ. ಬಂದ ತಕ್ಷಣ ಆಫೀಸಲ್ಲಿರೋರ ಜೊತೆ ಜಗಳ, ಅದು ಇದು ಸುಮ್ಮನೆ ಪ್ರತಿ ವರ್ಷ ಜಗಳ. ಆತ ಬಂತಂದ್ರೇ ಜಗಳ ಆಗ್ತಾಯಿರುತ್ತೆ, ಸೌಂಡ್ ಎಲ್ಲ. ಆತ ಭಂಡಾರ ಮಾಡಿ ಊಟ ಮಾಡಿದ್ರೆ 8 ಜಾಗದಲ್ಲಿ ಗುರು ಶಿಷ್ಯರು ಹಿಂಗೆ ಸೀನಿಯರ್ಸ್ ಇರ್ತಾರಲ್ಲ, ಸೀನಿಯರ್ಸು ಒಂದು 4-5 ಜನಕ್ಕೆ 8 ಜಾಗದಲ್ಲಿ ಪಾಠ ನಡೀತಾ ಇತ್ತು. 8 ಜಾಗದಲ್ಲೂ ಜಗಳಗಳಾಗಿತ್ತು. ನಾವು ಓದ್ತಾ ಇದ್ದ ಗುರುಗಳ ಜೊತೆನೂ ಗುರುಗೂ ಶಿಷ್ಯನಿಗೆ ಜಗಳ ಆಗಿ ಸುಮಾರು ಒಂದು 3-4 ಜನ ಬಿಟ್ಟು ಹೋಗ್ಬಿಟ್ರು. ಆವಾಗ ಜಗಳ ಆಡ್ಕೊಂಡು ಪಂಚಾಯತಿ ತೆಕ್ಕೊಂಡ್ಬಿಟ್ರು. ಒಂದೇ ದಿವಸ ಮತ್ತು ಮಹಾರಾಜರಿಗೆ ಏನಿವತ್ತು ಒಂದೇ ದಿವಸ 8 ಪಂಚಾಯತಿಗಳು ಬಂದಿದ್ದಾವೆ ನನ್ನ ಹತ್ರ ಅಂತ ಕೇಳಿದ್ರೆ ಈಗ ಮತ್ತೆ ಅನುಮಾನ ಪಟ್ಟರು. ಇಂಥ ಅವನು ಭಂಡಾರ ಇವತ್ತು ಅವನು ಭಂಡಾರ ಹೆಂಗೆ ಕಯ ಅಂತಿದ್ದ, ಬಹುಶಃ ಅದೇನೋ ದೋಷ ಇರಬೇಕಂದ್ರೆ ಅವು ಹುಷಾರಾಗಿರಬೇಕು, ಭಕ್ತರಲ್ಲದೇ ಇರೋ ಅಂಥವ್ರು ನೆಕ್ಸ್ಟ್ ಟೈಮ್ ಭಂಡಾರ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತ. ಏನೇನು ಕರ್ಮಗಳು ಮಾಡಿ ಬಂದಿರ್ತಾರೆ ಅದನ್ನೆಲ್ಲ ಇವರು ಕಷ್ಟಪಟ್ಟು ಬೆಳಗ್ಗೆ ಆರತಿ ಮಹಿಮ್ನ ಜಪ ಈ ಥರ ಸ್ವಾಧ್ಯಾಯ ಮಾಡಿರೋ ಪುಣ್ಯನೆಲ್ಲ ಹೋಗಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆದ್ದರಿಂದ ಹುಷಾರಾಗಿರಬೇಕು. ಅದರಿಂದ ಇವಾಗ ಭೀಮನಿಗೆ ಇದು ಗೊತ್ತು, ಪಾಪ ಏನಾದರೂ ಮಾಡಿದ್ರಾಗನೇ ಈ ಥರ ಹೋಗಿ ಸಾಧುಗಳನ್ನು ಕರೆಸ್ಬಿಟ್ಟು ಭಂಡಾರ ಮಾಡೋಣ, ಆ ಪಾಪ ಹೊರಟೋಗ್ಬಿಡುತ್ತೆ ಅಂತ. ಮಹಾರಾಜ, ನಮ್ಮ ರಾಜನಾದ ಧರ್ಮಪರಾಯಣನಾದ ನೀನು ಮೂರ್ಖನಾಗಿರದಿದ್ದರೆ ಅಥವಾ ವಿಳಂಬ ಮಾಡದೆ ಕಾರ್ಯ ಮಾಡುವವನಾಗದಿದ್ದರೆ ಇದು ಹೀಗೆಯೇ ಆಗುವುದು, ಇದರಲ್ಲಿ ಸಂಶಯವಿಲ್ಲ. ಮೇಲಾಗಿ ಅಣ್ಣ, ಮೋಸದ ಬುದ್ಧಿಯವನನ್ನು ಮೋಸದ ಮಾರ್ಗದಿಂದಲೇ ಧ್ವಂಸ ಮಾಡಬೇಕೆಂಬುದು ರಾಜನೀತಿಜ್ಞರ ಸಿದ್ಧಾಂತ. ಇದು ನಿಜ, ಕೃಷ್ಣ ಫಾಲೋ ಮಾಡ್ತಾನೆ. ಮೋಸಗಾರರನ್ನು ಮೋಸದಿಂದಲೇ ಕೊಳ್ಳಬೇಕು. ಮೋಸಗಾರರನ್ನು ಮೋಸದಿಂದ ಕೊಳ್ಳುವುದು ಪಾಪ ಹೇತುವಾಗುವುದಿಲ್ಲ. ಆಪತ್ಕಾಲಗಳಲ್ಲಿ ಒಂದು ದಿನವು 1 ವರ್ಷಕ್ಕೆ ಸಮಾನವಾಗುವುದೆಂದು ಧರ್ಮಜ್ಞರು ಹೇಳುತ್ತಾರೆ. ಅದಕ್ಕೆ ಅನುಸಾರವಾಗಿ ವೇದವಚನವೂ ಇದೆ. ವಿಶ್ವಸೃಜಗಾಂ ಸಹಸ್ರ ಸಂವತ್ಸರಂ ಎಂಬಲ್ಲಿ ಸಂವತ್ಸರ ಶಬ್ದವು
ದಿನಪರ್ಯಾಯವಾಗಿದೆ. 30 ಪ್ರಜಾಪತ್ಯ ಕೃಚ್ಛ್ರಗಳನ್ನು ಮಾಡಿದರೆ 1 ವರ್ಷ ಪೂರ್ಣವಾದಂತಾಗುತ್ತದೆ. ಮಿತ್ರವಿಂದೇಷ್ಟಿ, ಪವಿತ್ರೇಷ್ಟಿ, ಮೃಗಾರೇಷ್ಟಿ ಮುಂತಾದ ಇಷ್ಟಿಗಳಲ್ಲಿ ಒಂದು ಇಷ್ಟಿಯನ್ನು 10 ಪ್ರಜಾಪತ್ಯ ಕೃಚ್ಛ್ರಗಳ ಪ್ರಯತ್ನವನ್ನಾಗಿ ಮಾಡಬಹುದೆಂದು ಪೂರ್ವಮೀಮಾಂಸಾ ಶಾಸ್ತ್ರದ ಸಾರುತ್ತದೆ. ನೋಡು, ಭೀಮನಿಗೆ 12 ಶಾಸ್ತ್ರಗಳು ಗೊತ್ತಿದೆ. ಮೀಮಾಂಸಾ ಶಾಸ್ತ್ರದಲ್ಲಿರೋ ಮಂತ್ರಗಳನ್ನು ಹೇಳಿ ಪ್ರಮಾಣ ಕೊಡ್ತಾ ಇದ್ದಾನೆ. ಏನು ಸಿನಿಮಾಗಳಲ್ಲಿ ಮಂದಬುದ್ಧಿ ಥರ ತೋರಿಸ್ತಾರೆ, ಇಲ್ಲ, ರಾಜರು ಗುರುಕುಲದಲ್ಲೇ ಆವಾಗ ಎಲ್ಲರಿಗೂ ಎಲ್ಲ ಪ್ರಕಾರದ ವಿದ್ಯೆಯನ್ನು ಅವ್ರು ಹೇಳ್ಕೊಡ್ತಾಯಿದ್ರು. ಅರ್ಥಾತ್ ಇಂತಹ 3 ಇಷ್ಟಿಗಳನ್ನು ಮಾಡಿದರೆ 1 ವರ್ಷ ಕಳೆದಂತಾಗುತ್ತದೆ. 39 ಇಷ್ಟಿಗಳನ್ನು ಪೂರ್ಣ ಮಾಡಿದರೆ 13 ವರ್ಷಗಳು ಪೂರ್ಣ ಮಾಡಿದಂತಾಗುತ್ತದೆ. ನೀನು ವೇದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳುವುದಾದರೆ ನಾನು ಹಿಂದೆ ಹೇಳಿದ ರೀತಿಯಲ್ಲಿ ದಿನಗಳನ್ನು ಸಂವತ್ಸರಗಳನ್ನಾಗಿ ಭಾವಿಸು. ಎಲ್ಲ ತರ್ಕಗಳು ಎಲ್ಲ ಪ್ರಕಾರದಲ್ಲಿ ತರ್ಕ ಮಾಡಿ ಆಗೋಯ್ತು. ನಮ್ಮದು 13 ವರ್ಷ ವನವಾಸ ಆಗೋಯ್ತು, ಹೋಗೋಣ ಬಾ, ಯುದ್ಧ ಮಾಡೋಣ ಬಾ ಅಂತಂದವನು. ಅಥವಾ 13 ವರ್ಷಗಳ ಅವಧಿಯಲ್ಲಿ ಮಾಡಬೇಕಾದ ಇಷ್ಟಿಗಳೆಲ್ಲವನ್ನೂ ಕೆಲವು ದಿನಗಳಲ್ಲಿಯೇ ಮುಗಿಸಿ ಪ್ರತಿಷ್ಠಾಜ್ಞಾತವಾದ ಅವಧಿಯು ಮುಗಿಯಿತೆಂದಾದರೆ ನಿರ್ಧರಿಸು. ನನ್ನ ಅಭಿಪ್ರಾಯದಲ್ಲಿ ದುರ್ಯೋಧನನ ಮತ್ತು ಅವನ ಅನುಯಾಯಿಗಳ ಸಂಹಾರಕ್ಕೆ ಇದು ಸಕಾಲವಾಗಿರುವುದು. ಹಾಗಲ್ಲದೆ ನೀನು ಹೇಳುವಂತೆಯೇ ನಾವು 13 ವರ್ಷಗಳನ್ನು ಕಾಡಿನಲ್ಲೇ ಕಳೆಯುತ್ತಾ ಕುಳಿತರೆ ಆ ವೇಳೆಗೆ ದುರ್ಯೋಧನನು ಅಖಂಡ ಸಾಮ್ರಾಜ್ಯವನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಮಹಾಬಲಿಷ್ಠನಾಗಿ ಬಿಡುವನು. ಯುಧಿಷ್ಠಿರ, ಈ ಉಪದ್ರವಗಳೆಲ್ಲವೂ ನಿನ್ನ ಜೂಜುಕೋರತನದಿಂದಲೇ ಉಂಟಾಗುವುದಲ್ಲವೇ? ಚುಚ್ಚಿ ಮಾತಾಡ್ತಾನೆ. ಭೀಮಸೇನ ಮನಸ್ಸಲ್ಲಿ ಇಟ್ಕೊಡೋದಿಲ್ಲ. 12 ವರ್ಷಗಳ ವನವಾಸದ ಜೊತೆಗೆ 1 ವರ್ಷ ಅಜ್ಞಾತವಾಸಕ್ಕೂ ನೀನು ಒಪ್ಪಿರುವುದರಿಂದ ನಾವೀಗ ಪೂರ್ಣವಾಗಿ ವಿನಾಶದ ಹಾದಿಯಲ್ಲಿಯೇ ಇರುತ್ತೇವೆ. ಈ ಪ್ರಪಂಚದಲ್ಲಿ ದುರ್ಯೋಧನನು ಗೂಢಚಾರರ ಮೂಲಕವಾಗಿ ನಮ್ಮ ಇರುವಿಕೆಯನ್ನು ತಿಳಿಯಲು ಸಾಧ್ಯವಾಗದಿರುವ ಸುರಕ್ಷಿತವಾಗಿ ನಾವು ವಾಸ ಮಾಡಬಹುದಾದ ಯಾವ ದೇಶವನ್ನೂ ನಾನು ಕಾಣೆನು. ಎಲ್ಲಿ ಬಚ್ಚಿ ಕುಂತೀವಿ 1 ವರ್ಷ, ಯಾರೋ ಒಬ್ಬರು ಕಂಡುಹಿಡಿಬಿಡ್ತಾರಲ್ಲ ಅಂತ. ನಮ್ಮನ್ನು ಕಂಡುಹಿಡಿಯುವ ಸಲುವಾಗಿಯೇ ಅವನು ಅನೇಕ ಗೂಢಚಾರರನ್ನು ಎಲ್ಲ ದೇಶಗಳಲ್ಲಿ ಕಳಿಸುತ್ತಾನೆ. ಗೂಢಚಾರರ ಮೂಲಕ ಅಜ್ಞಾತವಾಸದಲ್ಲಿರುವ ನಮ್ಮನ್ನು ಕಂಡುಹಿಡಿದು ಪ್ರತಿಜ್ಞಾಭಂಗವಾಯಿತೆಂಬ ನೆಪದಿಂದ ಪುನಃ ನಮ್ಮನ್ನು ಕಾಡಿಗೆ ನೆಟ್ಟುತ್ತಾನೆ. ಒಂದು ವೇಳೆ ನಾವು ಉಪಾಯಾಂತರಗಳಿಂದ ಅವನ ಗೂಢಚಾರರಿಗೆ ಸಿಕ್ಕದೆ ಕ್ಲಿಷ್ಟತರವಾದ ಆ 1 ವರ್ಷವನ್ನು ಕಳೆಯುವೆಂದೇ ಭಾವಿಸೋಣ. ಅನಂತರವಾದರೂ ರಾಜ್ಯವು ಸಿಕ್ಕುವುದೆಂದು ಭಾವಿಸಿರುವೆಯಾ? ಆ ದುಷ್ಟ ದುರ್ಯೋಧನನು ಪುನಃ ನಿನ್ನನ್ನು ದ್ಯೂತಕ್ಕೆ ಆಹ್ವಾನಿಸುತ್ತಾನೆ. ಜೂಜಾಟಕ್ಕೆ ಆಹ್ವಾನಿಸಿದರೆ ನೀನು ಖಂಡಿತವಾಗಿಯೂ ಆಹ್ವಾನವನ್ನು ತಿರಸ್ಕರಿಸುವವನಲ್ಲ. ಅವನೊಡನೆ ಆಟಕ್ಕೆ ಹೋಗಿಯೇ ಹೋಗುವೆ. ಅವನು ಶಕುನಿಯ ಪಗಡೆಯಾಟದಲ್ಲಿ ನಿಷ್ಣಾತನು. ಆದುದರಿಂದ ನೀನು ಪೂರ್ವಪರ ವಿವೇಚನೆಯೇ ಇಲ್ಲದೆ ಪುನಃ ಎಲ್ಲವನ್ನೂ ಸೋಲುವುದು ನಿಶ್ಚಯ. ಪುನಃ ನಮಗೆ ಈ ವನವಾಸವು ತಪ್ಪಿದ್ದಲ್ಲ. ಲೆಫ್ಟು ರೈಟು ತಗೊತಾ ಇದ್ದಾನೆ ಧರ್ಮರಾಜನಿಗೆ. ಮಹಾರಾಜ, ಒಂದು ವೇಳೆ ನಿನಗೆ ವಿಧೇಯರಾಗಿರುವ ನಮ್ಮನ್ನು ಆಜೀವ ಪರ್ಯಂತವಾಗಿ ದೈನ್ಯಾವಸ್ಥೆಯಲ್ಲಿಯೇ ಇಡುವುದು ತಕ್ಕುದಾದರೆ ಹಾಗೆಯೇ ಮಾಡು. ನಮ್ಮನ್ನು ಹಿಂಗೇ ಇರಬೇಕಂತ ಈ ಸ್ಥಿತಿಯಲ್ಲಿ ಇಡಬೇಕಂದ್ರೆ ಹಂಗೆ ಮಾಡಂತಾನೆ. ನೀನು ವೇದವಿಹಿತವಾದ ಧರ್ಮಾಚರಣೆಯನ್ನೇ ಮಾಡು. ಆದರೆ ಪ್ರಾಜ್ಞನಾದವನು ಮೋಸಗಾರರನ್ನು ಮೋಸದಿಂದಲೇ ಕೊಳ್ಳಬೇಕೆಂದು ನೀತಿಶಾಸ್ತ್ರದ ವಚನವಾಗಿದೆ. ಒಂದು ವೇಳೆ ನೀನು ಬಾರದಿದ್ದರೂ ಚಿಂತೆಯಿಲ್ಲ. ನನಗೊಬ್ಬನಿಗಾದರೂ ಹಸ್ತಿನಾಪುರಕ್ಕೆ ಹೋಗಲು ಅನುಮತಿಯನ್ನಿತ್ತಲಿ ಈ ಕೂಡಲೇ ಅಲ್ಲಿಗೆ ಹೋಗಿ ಅಗ್ನಿಯು ಹುಲ್ಲಿನ ರಾಶಿಯನ್ನು ದಹಿಸಿಬಿಡುವಂತೆ ದುರ್ಯೋಧನನನ್ನು ಮತ್ತು ಅವನ ಅನುಯಾಯಿಗಳನ್ನು ಸಂಪೂರ್ಣ ಬಲಪ್ರಯೋಗ ಮಾಡಿ ಸಂಹರಿಸಿಬಿಡುತ್ತೇನೆ. ಆದುದರಿಂದ ನನಗೊಬ್ಬನಿಗಾದರೂ ಶತ್ರು ಸಂಹಾರಕ್ಕೆ ಅನುಮತಿಯನ್ನು ನೀಡುವುದು ಯುಕ್ತವಾಗಿದೆ. ಹಿಂಗೆ ಎಗರಾಡ್ತಾ ಇರ್ತಾನೆ. ಅಲ್ಲಿ ಒಂದು ಹಾವು ಇರುತ್ತೆ. ಹಾವು ಬಂದು ಸುತ್ತಾಕೊಂಡ್ಬಿಟ್ರೆ ಏನು ಶಕ್ತಿ ಇರೋದಿಲ್ಲ. ಆವಾಗ ಅಯ್ಯೋ ಅಣ್ಣ ಧರ್ಮರಾಜ ಅಂತ ಕೂಗುತ್ತಾನೆ. ಧರ್ಮರಾಜನ ಹೆಸರು ತಗೊತಾ ಇದೆಯಾ? ಯಾರು ನೀನು ಅಂತ ಹಾವು ಕೇಳುತ್ತೆ. ನಾನು ಅವನ ತಮ್ಮ ಅಂತ. ಆವಾಗ ಬಿಟ್ಬಿಡುತ್ತೆ. ಓಹೋ, ನೀನು ಧರ್ಮರಾಜನ ತಮ್ಮನ. ನನಗೆ ಪೂರ್ವ ಜನ್ಮದಲ್ಲಿ ನಾನು ಇಂಥ ಬ್ರಾಹ್ಮಣ ಆಗಿದ್ದೆ. ನನ್ನ ಶಾಪದಿಂದ ಈ ಹೆಬ್ಬಾವು ಜನ್ಮ ಬಂದಿದೆ. ಧರ್ಮರಾಜನ ಹೆಸರು ಕೇಳಿದ ತಕ್ಷಣವೇ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ನನಗಂದಿತ್ತು.
ಇವತ್ತು ನೀನು ಧರ್ಮರಾಜನ ಹೆಸರನ್ನು ಸ್ಮರಣೆ ಮಾಡಿದೆ, ನನ್ನ ಶಾಪ ವಿಮುಕ್ತಿ ಆಯಿತು ಅಂತಾನೆ. ಅಷ್ಟು ಮಹಾನುಭಾವನಾಗಿರ್ತಾನೆ ಧರ್ಮರಾಜ. ಬಲ ಅಂದರೆ ಏನು, ಶರೀರದಲ್ಲಿರೋದೇ ಬಲ ಅಂದ್ಕೊಂಡಿರ್ತಾನೆ. ಧರ್ಮರಾಜನ ಯೋಗ್ಯತೆ ಏನನ್ನೋದು ಲಾಸ್ಟಲ್ಲಿ ಸ್ವರ್ಗಾರೋಹಣದಲ್ಲಿ ಕೂಡ ಗೊತ್ತಾಗುತ್ತೆ. ಇವರೆಲ್ಲ ಬಿದ್ದೋಗ್ಬಿಡ್ತಾರೆ. ಧರ್ಮರಾಜನೊಬ್ಬನೇ ಸ್ವರ್ಗಕ್ಕೆ ಶರೀರದಿಂದ ಹೋಗುವ ಅರ್ಹತೆಯನ್ನು ಹೊಂದುತ್ತಾನೆ. ಕುಪಿತನಾಗಿದ್ದ ಭೀಮಸೇನನನ್ನು ಯುಧಿಷ್ಠಿರನು ಬಾಚಿ ತಬ್ಬಿಕೊಂಡು ನೆತ್ತಿಯನ್ನು ಆಘ್ರಾಣಿಸಿ ಸಂತೈಸುತ್ತಾ ಹೇಳಿದನು. ಇದು ದೊಡ್ಡವರ ಲಕ್ಷಣ. ಸುಮ್ಮನೆ ಅವನು ನನ್ನನ್ನು ಬೈತಾ ಇದ್ದಾನಲ್ಲ, ನನ್ನ ಖಂಡಮ್ ಮಾಡ್ತಾ ಇದ್ದಾನಲ್ಲ ಅಂತ ಮತ್ತೆ ಭೌ ಅಂತ ಮತ್ತೆ ಬೊಗಳೋದಕ್ಕೆ ಹೋಗಬಾರ್ದು. ಅರ್ಥ ಮಾಡ್ಕೋಬೇಕು ಅವನ ದುಃಖ ಏನೋ, ಅವನ ಸಾಮರ್ಥ್ಯ ಏನೋ ಅದು ಬಿಟ್ಟು ಹೋಗಿ ತಪ್ಪುಕೊಂಡಂತೆ ನೋಡಿ. ನಾವು ಹಂಗೆ ಮಾಡ್ತೀವಿ. ಯಾರಾದರೂ ನಮ್ಮ ತಮ್ಮ ಆಗಲಿ, ನಮ್ಮ ಜೊತೆಗಾರ ಯಾರಾದರೂ ಹಂಗೆ ಇಷ್ಟೊಂದು ಅವಮಾನ ಮಾಡಿದ್ರೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನೀನು ಹಂಗೆ, ನೀನು ಹಿಂಗೆ, ನಾನು ಹಿಂಗೆ ಅಂತೀವಿ. ಆದರೆ ನೋಡು, ಅಷ್ಟು ಚುಚ್ಚೋ ಮಾತು ಅಂದರೂ ಕೂಡ ತಪ್ಪುಕೊಂಡಂತೆ. ಅನುಮತಿಯನ್ನು ಕೊಡುವೆನು ಭೀಮಸೇನ, 13 ವರ್ಷಗಳು ಕಳೆದೊಡನೆಯೇ ನೀನು ಗಾಂಡೀವ ಧನುರ್ಧರನಾದ ಅರ್ಜುನನ ಸಹಾಯವನ್ನು ಪಡೆದು ದುರ್ಯೋಧನನನ್ನು ಸಂಹರಿಸುವೆಯಂತೆ. ಸುಯೋಧನನ ವಧೆಗೆ ಕಾಲವು ಸನ್ನಿಹಿತವಾಗಿದೆ ಎಂದು ನೀನು ಹೇಳುವ ಮಾತನ್ನು ನಾನು ಒಪ್ಪಲಾರೆನು. ನಾನು ಸುಳ್ಳು ಹೇಳಲಾರೆನು ಭೀಮಸೇನ. ಸುಳ್ಳೆಂಬುದು ನನ್ನಲ್ಲಿಲ್ಲ. ಮೋಸಕ್ಕೆ ಆಶ್ರಯವನ್ನೇ ಕೊಡದೆ ಮೋಸಗಾರರನ್ನು ನ್ಯಾಯ ರೀತಿಯಲ್ಲಿಯೇ ಸಂಹರಿಸುವ ಕಾಲವೂ ಕೂಡ ಸನ್ನಿಹಿತವಾಗುವುದು. ಆ ಸಮಯದಲ್ಲಿ ಪರಿವಾರ ಸಮೇತನಾದ ದುರ್ಯೋಧನನನ್ನು ನೀನೇ ಕೊಲ್ಲುವೆಯಂತೆ ಅವಸರ ಪಡಬೇಡ. ಯುಧಿಷ್ಠಿರನು ಭೀಮಸೇನನಿಗೆ ಹೀಗೆ ಹೇಳುತ್ತಿರುವಾಗ ಮಹರ್ಷಿಗಳಾದ ಬೃಹದಶ್ವರು ಯುಧಿಷ್ಠಿರನ ಆಶ್ರಮಕ್ಕೆ ಆಗಮಿಸಿದರು. ಮಹರ್ಷಿಗಳು ಬಂದೊಡನೆ ಯುಧಿಷ್ಠಿರನು ಮುಂದೆ ಹೋಗಿ ಸ್ವಾಗತಿಸಿ ಅರ್ಘ್ಯಪಾದ್ಯ ಮಧುಪರ್ಕಾದಿಗಳನ್ನಿತ್ತು ಸತ್ಕರಿಸಿದನು. ಬೃಹದಶ್ವರ ಯುಧಿಷ್ಠಿರನ ಸತ್ಕಾರವನ್ನು ಸ್ವೀಕರಿಸಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಸುಖಾಸೀನರಾಗಿ ಯುಧಿಷ್ಠಿರನ ಅವರ ಸಮೀಪದಲ್ಲಿ ಕುಳಿತು ಅವರನ್ನೇ ದಿಟ್ಟಿಸಿ ನೋಡುತ್ತಾ ದೈನ್ಯಪೂರಿತವಾದ ಧ್ವನಿಯಿಂದ ಕೂಡಿದವನಾಗಿ ಹೇಳಿದನು. ಮಹರ್ಷಿಗಳೇ, ಜೂಜಾಟದಲ್ಲಿ ಕುಶಲರಾದವರಿಂದ ಜೂಜಾಟಕ್ಕೆ ಆಹುತನಾದ ನಾನು ಆಟದಲ್ಲಿ ನನ್ನ ಯಾವದ್ವಿಶಿಷ್ಟವಾದ ಸಂಪತ್ತನ್ನು ಕಳೆದುಕೊಂಡೆನು. ನನಗೆ ಪಗಡೆಯಾಟದಲ್ಲಿ ಪರಿಶ್ರಮವಿರಲಿಲ್ಲ ಮತ್ತು ಮೋಸವೆಂದರೆ ಏನೆಂಬುದು ನನಗೆ ತಿಳಿಯದು. ಇಂತಹ ನನ್ನನ್ನು ಪಾಪಿಷ್ಠರಾದ ಕೌರವರು ಮೋಸದ ಮಾರ್ಗವನ್ನು ಅವಲಂಬಿಸಿ ಸೋಲಿಸಿದರು. ಇಷ್ಟು ಮಾತ್ರವಲ್ಲ, ಅವರು ನನಗೆ ಪ್ರಾಣಗಳಿಗಿಂತಲೂ ಹೆಚ್ಚು ಪ್ರಿಯಳಾದ ನನ್ನ ಭಾರ್ಯೆಯಾದ ದ್ರೌಪದಿಯನ್ನು ಸಭಾಂಗಣಕ್ಕೆ ಸೆಳೆದು ತಂದರು. 2ನೆಯ ಬಾರಿಯೂ ನನ್ನನ್ನು ಸೋಲಿಸಿ ದುಸ್ಸಹವಾದ ಈ ಅರಣ್ಯವಾಸಕ್ಕೆ ಕೃಷ್ಣಾಜಿನಗಳೊಡನೆ ಕಳುಹಿಸಿರುವರು. ಈ ಸಮಯದಲ್ಲಿ ನಾನು ನಿಶ್ಚಯವಾಗಿ ಬಹು ಸಂಕಟದಿಂದ ಜೀವನವನ್ನು ನಿರ್ವಹಿಸುತ್ತಿದ್ದೇನೆ. ಆ ದುರುಳರು ಸಭಾಮಧ್ಯದಲ್ಲಿ ಆಡಿದ ಕಠೋರವಾದ ಮಾತುಗಳನ್ನು, ನಮ್ಮ ಕಷ್ಟಗಳನ್ನು ಕಂಡು ದುಃಖಿತರಾದ ಸತ್ಪುರುಷರು ನಮ್ಮ ವಿಷಯವಾಗಿ ಆಡುವ ಮಾತುಗಳೆಲ್ಲವನ್ನೂ ಸ್ಮರಿಸುತ್ತಿರುತ್ತೇನೆ. ಇವೆಲ್ಲವನ್ನೂ ಸ್ಮರಿಸುತ್ತಾ ಅನೇಕ ರಾತ್ರಿಗಳನ್ನು ನಿದ್ದೆ ಇಲ್ಲದೆ ಕಳೆಯುತ್ತಿದ್ದೇನೆ. ಕಾಡಲ್ಲಿ ಜೀವನ ಅಂದರೆ ಅಷ್ಟು ಚೆನ್ನಾಗಿ, ಏನು ಇಲ್ಲೇ ಲೈಟ್ ಬೀಟ್ ಎಲ್ಲ ವ್ಯವಸ್ಥೆ ಇದ್ರೇ ಸೊಳ್ಳೆಗಳು ಇರುವೆಗಳು ಬಂದು ಕಚ್ತಾ ಇರ್ತವೆ. ಸುಮ್ಮನೆ ಕೂಡೋದಿಲ್ಲ, 1-2-3 ನಿಮಿಷ ಕೂಡೋದು ಬಿಡೋದಿಲ್ಲ. ಕೆಳಗಡೆ ಹುಳಗಳು, ಮೇಲ್ಗಡೆ ಹುಳಗಳು, ಹಾವುಗಳು, ವಿಪರೀತವಾದ ಪರಿಸ್ಥಿತಿ ಇರುತ್ತೆ. ನಮ್ಮೆಲ್ಲರ ಪ್ರಾಣಗಳು ಯಾವನ ಆಶ್ರಯವನ್ನೇ ಅವಲಂಬಿಸಿ ಉಳಿದಿವೆಯೋ ಅಂತಹ ಅರ್ಜುನನ ದೀರ್ಘಕಾಲದ ವಿಯೋಗದಿಂದಾಗಿ ನಾನು ಪ್ರಾಣರಹಿತನಂತೆಯೇ ಆಗಿರುತ್ತೇನೆ. ಮಹಾನುಭಾವರೇ, ಮಧುರ ಭಾಷೆಯಾದ ದಯಾಳುವಾದ ಜಾಗರೂಕನಾದ ಅರ್ಜುನನು ಸಕಲ ಶಾಸ್ತ್ರಗಳನ್ನು ಪಡೆದು ಬರುವುದನ್ನು ನಾನೆಂದು ನೋಡುವೆನು. ಮಹರ್ಷಿಗಳೇ, ನಿಶ್ಚಯವಾಗಿ ಹೇಳಿರಿ, ತಾವು ತ್ರಿಕಾಲಜ್ಞರಾಗಿರುವಿರಿ. ಈ ವಿಶ್ವದಲ್ಲಿ ನನ್ನಂತಹ ದುರದೃಷ್ಟಶಾಲಿಯಾದ ರಾಜನ ವಿಷಯವಾಗಿ ನೀವು ಯಾವುದಾದರೂ ಇತಿಹಾಸಗಳನ್ನು ಕೇಳಿರುವಿರಾ? ನನ್ನಷ್ಟು ದುಃಖಿತನಾದ ಮನುಷ್ಯನು ಬೇರೊಬ್ಬನಿಲ್ಲವೆಂದೇ ನನ್ನ ನಿಶ್ಚಯವಾಗಿದೆ. ಯುಧಿಷ್ಠಿರ, ನಿನಗಿಂತಲೂ ಹೆಚ್ಚು ಸಂಕಟಕ್ಕೊಳಗಾಗಿರುವ ಮನುಷ್ಯರೇ ಇಲ್ಲವೆಂದು ಹೇಳಿದೆಯಲ್ಲವೇ? ನಾನು ಹೇಳಿರುವ ಇತಿಹಾಸವನ್ನು ನೀನು ಕೇಳಿದೆಯಾದರೆ ನಿನಗಿಂತಲೂ ಹೆಚ್ಚು ಕಷ್ಟಗಳನ್ನು ಅನುಭವಿಸಿದ ರಾಜರೂ ಇದ್ದಾರೆಂಬ ಅರಿವು ನಿನಗುಂಟಾಗುವುದು. ಮಹರ್ಷಿಗಳೇ, ದಯವಿಟ್ಟು ಹೇಳಿರಿ, ನನಗಿಂತಲೂ ಹೆಚ್ಚು ಕಷ್ಟಗಳನ್ನು ಅನುಭವಿಸಿದ ರಾಜನ ಇತಿಹಾಸವನ್ನು ಕೇಳಬೇಕೆಂಬ ಕುತೂಹಲವು ನನಗೂ ಇದೆ. ಯುಧಿಷ್ಠಿರ, ನಾನು ಹೇಳಲಿರುವ ಈ ಕಥೆಯನ್ನು ನಿನ್ನ ಅನುಜರಿಂದೊಡಗೂಡಿ ಕೇಳುವವನಾಗು. ನಿನಗಿಂತಲೂ ಹೆಚ್ಚು ಸಂಕಟಕ್ಕೀಡಾದ ರಾಜನೊಬ್ಬನ ಇತಿಹಾಸವನ್ನು ಹೇಳುತ್ತೇನೆ ಎಂದು ಹೇಳಿ ಬೃಹದಶ್ವರು
ನಲೋಪಾಖ್ಯಾನವನ್ನು ಹೇಳಲು ಪ್ರಾರಂಭಿಸಿದರು. ಈ ನಲದಮಯಂತರ ಸ್ಟೋರಿ ಕೇಳಿದ್ರೇ ಮಹಾಪುಣ್ಯ, ಎಲ್ಲ ಕಷ್ಟಗಳು ಕಲಿಯುಗದಲ್ಲೂ ದೂರ ಆಗಿಬಿಡುತ್ತೆ ಅಂತ ಪ್ರಮಾಣ ಇದೆ. ನಿಷಧ ದೇಶದಲ್ಲಿ ಸುಪ್ರಸಿದ್ಧನಾದ ವೀರಸೇನನೆಂಬ ರಾಜನಿದ್ದನು. ಅವನಿಗೆ ನಳನೆಂಬ ಮಗನೊಬ್ಬನಿದ್ದನು. ಅವನು ಧರ್ಮಿಷ್ಠನಾಗಿಯೂ ಅರ್ಥ ತತ್ವಜ್ಞಾನಿಯೂ ಇದ್ದನು. ಒಮ್ಮೆ ಅವನು ಪುಷ್ಕರನೆಂಬ ತನ್ನ ದಾಯಾದಿನಿಂದ ಪಗಡೆಯಾಟದಲ್ಲಿ ಪರಾಜಿತನಾಗಿ ಹೆಂಡತಿಯೊಡನೆ ಕಾಡಿನಲ್ಲಿ ವಾಸ ಮಾಡುತ್ತಿದ್ದಾಗ ಅವನಿಗೆ ಸೇವಕರಾಗಲಿ ರಥವಾಗಲಿ ಅಣ್ಣ ತಮ್ಮಂದಿರಾಗಲಿ ಯಾರೂ ಇರಲಿಲ್ಲ. ಆದರೆ ನೀನು ದೇವತೆಗಳಿಗೆ ಅನುರೂಪರಾದ ವೀರರಾದ ಸಹೋದರರನ್ನು ನಿನ್ನ ಜೊತೆಯಲ್ಲಿಯೇ ಇಟ್ಟುಕೊಂಡಿರುವೆಯಲ್ಲವೇ? ಸಾಕ್ಷಾತ್ ಬ್ರಹ್ಮನಿಗೆ ಸಮಾನವಾದ ತೇಜಸ್ಸುಳ್ಳ ಅನೇಕ ಬ್ರಾಹ್ಮಣರು ನಿನ್ನ ಜೊತೆಯಲ್ಲಿಯೇ ಇರುವರಲ್ಲವೇ? ಇಷ್ಟು ಮಾತ್ರದಿಂದಲೇ ನಲನಿಗಿಂತಲೂ ಈಗಿನ ನಿನ್ನ ಸ್ಥಿತಿಯು 100 ಪಾಲು ಉತ್ತಮವಾದದ್ದೆಂದು ಹೇಳಬಹುದು. ಆದುದರಿಂದ ನೀನು ನಿನ್ನ ದುಃಖವೇ ಹೆಚ್ಚೆಂಬ ಭ್ರಾಂತಿಯಿಂದ ಮತ್ತು ದುಃಖಿಸಬೇಡ ಯುಧಿಷ್ಠಿರ. ಮಹರ್ಷಿಗಳೇ, ತಾವು ಇಷ್ಟು ಮಾತ್ರ ಹೇಳಿದ್ದರಿಂದ ನನಗೆ ತೃಪ್ತಿಯಾಗಲಿಲ್ಲ. ನಲ ಮಹಾರಾಜನ ಕಥೆಯನ್ನು ವಿಸ್ತಾರವಾಗಿ ಹೇಗೆ ನಡೆಯಿತೋ ಹಾಗೆಯೇ ಕೇಳಬೇಕೆಂಬ ಆಶಯದಿಂದಿರುತ್ತೇನೆ. ದಯವಿಟ್ಟು ಹೇಳಿರಿ ಅಂತ ಕೇಳ್ಕೊತಾರೆ. ಅದು ಆ ಕಥೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.